ಇಹ ಅಮರ ಚೇತನಕ್ಕೆ ಹರುಷ ನೀಡಿ. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿನ ಕೆಂಜಂಡೇಶ್ವರ ನಾಟ್ಯ ಸಂಘದ ವತಿಯಿಂದ ವಚನ ಪಾಲಿಸದ ಒಕ್ಕಲಿಗೆ ಎಂಬತಕ್ಕಂಥ ಸಾಮಾಜಿಕ ಸುಂದರವಾಗಿರ್ತಕ್ಕಂಥ ನಾಟಕ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಪ್ರದರ್ಶನಗೊಳ್ತಾ ಇದೆ. ಮನುಷ್ಯನ ಜೀವನದೊಳಗೆ ಕಲೆ ಮತ್ತು ಸಂಗೀತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ನಡೀತಕ್ಕಂಥ ನಾಟಕದೊಳಗೆ ಅನೇಕ ಪಾತ್ರಗಳು ಬರ್ಬೋದು. ಆ ಪಾತ್ರಗಳಲ್ಲಿ ನಿಮಗೆ ಯೋಗ್ಯವಾಗಿರುವ ಅತಿ ಶ್ರೇಷ್ಠವಾಗಿರುವ ಒಂದು ನಡೆಯನ್ನೇ ತಾವು ತಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬರಬೇಕು. ಕಲೆ ಅದು ಕೇವಲ ಕಲೆಯಾಗಿರಬೇಕು. ನಮ್ಮ ಜೀವನದೊಳಗೆ ಅಳವಡಿಸಿ ನಮ್ಮ ಜೀವನವನ್ನು ಮತ್ತೊಂದು ಕಡೆ ಒಯ್ಯಬಾರ್ದು. ಇಲ್ಲಿ ಒಕ್ಕಲಿಗೆ ನಮ್ಮ ಭಾರತದ ಒಂದು ಬೆನ್ನೆಲುಬು. ಆ ಒಂದು ಒಕ್ಕಲಿಗ ಯಾವ ಕಾಲಕ್ಕೂ ಕೊಟ್ಟಿರುವ ಭಾಷೆಯನ್ನು ತಪ್ಪಿಸಲಾರ ಎಂಬತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶ ಏನತ್ತಲ್ಲ ಈ ನಾಟಕದ ಮುಖಾಂತರ ನೀವೆಲ್ಲ ನೋಡ್ತಾ ಇದ್ದೀರಿ. ಕಲಾಕಾರರಿಗೆ, ನಾಟಕರಿಗೆ ಮತ್ತು ಸಂಘದ ಎಲ್ಲ ಪೋಷಕರಿಗೆ ಕೂಡ ಮತ್ತೊಮ್ಮೆ ಆ ತಾಯಿಯ ಆಶೀರ್ವಾದವನ್ನು ಯಾಚಿಸಿ ಇನ್ನು ನಾಟಕ ಪ್ರಾರಂಭಗೊಳ್ತಾ ಇದೆ. ಶಿವಂ ಭೂಯಾತ್. ನಾಟ್ಯ ಸಂಘ ಗಂಜಿಗಟ್ಟಿ ಈ ನಾಟಕದ ಘನ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ ಅವರ ಪಾದಾರದಲ್ಲಿ ಪಡಮಟ್ಟು ಮತ್ತು ಈ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಜ್ಯೋತಿ ಬೆಳಗಿಸಿದಂಥ ನಮ್ಮ ಆತ್ಮೀಯರಾದಂಥ ಮಂಜುನಾಥ್ ಮುರಳಿಯವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಿಂಗಯ್ಯ ಸ್ವಾಮೀಜಿ ಕುರುಡಿಕೆರೆಯವರೇ ಮತ್ತು ಅವರಿವರನ್ನೇ ಅನ್ನೋದೇ. ಯಾಕೆಂದರೆ ನೀವು ನಾಟಕವನ್ನು ನೋಡಲಿಕ್ಕೆ ಭಾಳ ಇಷ್ಟಪಡುತ್ತಿದ್ದೀರಿ. ಈ ನಾಟಕವು ಮೊದಲ ನಾಟಕವು ಭಾಳ ಇದು ಸುಂದರವಾಗಿ ಆಡುತ್ತಿದ್ದರು. ಈಗ ಟಿ ವಿ ಮೊಬೈಲ್ ಬಂದು ಈಗ ನಾಟಕವು ನಶಿಸಿ ಹೋಗಿದೆ. ಆದ ಕಾರಣ ಈ ನಾಟಕವನ್ನು ನಶಿಸಿ ಹೋಗಬಾರದಂತ ನಾನು ನಿಮಗೆ ಕಳಕಳಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಮುಚ್ಚುತ್ತೇನೆ. ಜೈ ಹಿಂದ್. ಜನಶ್ರೀ
उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यम् ತಾಯೇ ಕರುಣಾಮಯಿ ರಚಿಸ ಭುವನೇಶ್ವರಿ ಭವದಲ್ಲಿ ಅವತರಿಸಿ ನೀನೆಲ್ಲ ಸೇರುವಿ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವಿ ತಾಯೇ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ತಾಯೇ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವಿ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವಿ ತಾಯೇ ಕರುಣಾಮಯಿ ಮನದಲ್ಲಿ ನೀನೆಲ್ಲ ಸೇರುವೆ ದಲಿತರ ಮನದಲ್ಲಿ ಮಾನವೀಯತೆ ನೆನೆದವರ ಮನದಲ್ಲಿ ನೀನೆಲ್ಲ ಸೇರುವೆ ತಾಯೇ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ತಾಯೇ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ತಾಯೇ ಕರುಣಾಮಯಿ ಬಾಳಿಗೆ ನೀನೆಲ್ಲ ಸೇರುವೆ ರೈತನ ಮನದಲ್ಲಿ ಮಾನವೀಯತೆ ನೆನೆದವರ ಮನದಲ್ಲಿ ನೀನೆಲ್ಲ ಸೇರುವೆ ತಾಯೇ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ತಾಯೇ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ಅಮ್ಮ ತಾಯಿ ದುರ್ಗಾ ಪರಮೇಶ್ವರಿ ದ್ಯಾಮಮ್ಮ ಹಗಲೆರಡು ನನ್ನ ದಿನವಿದೆ
ಪರದಾಡುವುದನ್ನು ಕಂಡು ನನ್ನ ಕರಳು ಕಿತ್ತು ಬರುತ್ತಿದೆ ತಾಯಿ, ಕಿತ್ತು ಬರುತ್ತಿದೆ. ಆದರೆ 3 ದಿನಗಳಿಂದ ನನ್ನನ್ನ ಮನೆಗೆ ಬಂದಿಲ್ಲ. ಅವನು ಎಲ್ಲಿರುವನು, ಹೇಗಿರುವನು, ಯಾರ ಆಸರೆ ಕೇಳಿ ಹೋಗಿರುವನು? ಅವನ ಕೂಗು ನಿನಗೆ ಕೇಳಿಸಲಿಲ್ಲವೇ ನಮ್ಮ? ಕೇಳಿಸಲಿಲ್ಲವೇ? ಅವನು ಒಬ್ಬನೇ ಇದ್ದಿದ್ರೆ ಹೇಗಾದ್ರೂ ಮಾಡಿ ಎಲ್ಲಾದರೂ ತಿರುದು ತಿಂದು ಜೀವನ ನಡೆಸ್ತಾ ಇದ್ದ ನಮ್ಮನ್ನ. ಆದ್ರೆ ಈಗ ತಂಗಿಗೋಸ್ಕರ ಹಗಲಿರುಳು ನೆರೆದಿರಿ. ದಿನನಿತ್ಯ ಬಿಸಿಲನ್ನದೇ ಮಳೆಯನ್ನದೇ ಅವನು ಪಡುತ್ತಿರುವ ಕಷ್ಟವನ್ನು 1 2 ಈ ಬಡತನ ಭೂತವನ್ನೇ ಅವನು ಬೆನ್ನತ್ತಿ ಕಾಡ್ತಾ ಇದೆ ದೇವಿ, ಬೆನ್ನತ್ತಿ ಕಾಡ್ತಾ ಇದೆ ದೇವಿ. ಆದ್ರೆ ನಿನಗಾಗಿ ತಂದಿರುವ ಈ ಹಿಡಿಯನ್ನು, ಈ ಜೋಳದ ಗಂಜಿಯನ್ನು ನಿನಗೆ ಈ ನೈವೇದ್ಯ ತಂದ್ರೆ ಅದನ್ನು ಉಂಡು ನಿನಗೆ ತೃಪ್ತಿ ಪಡೆಯಮ್ಮ. ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೆ. ಲತಾ, ತಂಗಿ ಲತಾ, ಅಣ್ಣ ಅಣ್ಣ ಈಗ ಬಂದೆಯೇನಣ್ಣ? ಅಣ್ಣ ಈಗ ಬಂದೆಯೇನಣ್ಣ ಮನೆಗೆ? 3 ದಿನಗಳಾದರೂ ಮನೆಗೆ ಬಂದಿಲ್ಲ. ಈ ನಿನ್ನ ತಂಗಿ ನಿನಗಾಗಿ ಕಾಯುತ್ತಿರುವಳೆಂದು ಮರೆತು ಕುಳಿತಿರುವೆಯೇನಣ್ಣ? ಅಣ್ಣ, ನಾನು 1 ಕ್ಷಣ ಕೂಡ ನಿನ್ನ ಬಿಟ್ಟು ಬದುಕಲಾರಣ್ಣ. ನನ್ನನ್ನು ಕ್ಷಮಿಸು ತಂಗಿ. ನಿನಗೆ ಸಮಯಕ್ಕೆ ಸರಿಯಾಗಿ ಅನ್ನ ದೊರಕಿಸಲಾರದ ಪಾಪಿಯಮ್ಮ ಈ ನಿನ್ನ ಅಣ್ಣ. ಆ ಸೌಕಾರ ಮನೆಯಲ್ಲಿ 3 ದಿನ ಹಗಲು ರಾತ್ರಿ ದುಡಿದಿದ್ದಕ್ಕೆ 100 ರೂಪಾಯಿ ಸಂಪಾದಿಸಿ ತಂದಿದ್ದೇನೆ. ಅದೇ ಹಣದಿಂದ ಈ ಸೀರೆಯನ್ನು ತಂದಿದ್ದೇನೆ. ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಇಷ್ಟೊಂದು ಬೆಲೆ ಬಾಳುವ ಸೀರೆಯನ್ನು ನಮ್ಮಂತ ಬಡವರಿಗೆ ಯಾಕೆ ಬೇಕಣ್ಣ? ಅಣ್ಣ, ಇಂದು ಯುಗಾದಿ ಹಬ್ಬ, ಎಲ್ಲರ ಮನೆಯಲ್ಲಿ ಸಿಹಿ ಊಟ ಮಾಡುತ್ತಿರುವಾಗ ನೀನು ಅವರನ್ನು ನೋಡಿ ನೀನು ಸುಮ್ಮನೆ ಕುಳಿತಿರುವೆ. ಲತಾ, ಬಡತನವೆಂಬ ಭೂತ ನಮ್ಮನ್ನು ಕಾಡುತ್ತಿದೆ ಎಂದು ನಾವು ಬೆತ್ತಲೆಯಾಗಿರೋಕ್ಕಾಗುತ್ತೇನಮ್ಮ? ಎಲ್ಲ ಅಕ್ಕ ತಂಗಿಯರು ಹೊಸ ಸೀರೆಯನ್ನು ಉಟ್ಟು ನಲಿಯುತ್ತಿರುವಾಗ ನನ್ನ ತಂಗಿಯು ಅವರಂತೆ ಹೊಸ ಸೀರೆಯನ್ನು ಉಟ್ಟು ನಲಿಯಬೇಕಮ್ಮ. ಅದನ್ನು ಕಂಡು ಈ ನಿನ್ನ ಸಂತೋಷ ಪಡಬೇಕಮ್ಮ. ಅದರಲ್ಲೂ ನೀನು ಬೆಳೆದ ನಿಂತ ಹೆಣ್ಣು, ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದ ನನ್ನ ತಂಗಿ ಈ ಹರಕು ಬಟ್ಟೆಯಲ್ಲಿರುವುದನ್ನು ಕಂಡು ನನ್ನ ಕರಳು ತುರ್ರನ್ನುತ್ತಿದೆ ಅಮ್ಮ. ಹೋಗಮ್ಮ, ಇವತ್ತು ನಿನ್ನ ನೋಡಲಿಕ್ಕೆ ಗಂಡಿನ ಕಡೆಯವರು ಬರುತ್ತಾರೆ. ಹೊಸ ಸೀರೆಯನ್ನು ಉಟ್ಟು ರೆಡಿಯಾಗಮ್ಮ. ಅಣ್ಣ, ನಾನು ನಿನಗೆ ಇಷ್ಟೊಂದು ಭಾರವಾಗಿ ಬಿಟ್ಟೆನಣ್ಣ. ನಾನು ಹೆಣ್ಣು ಹೆತ್ತ ಮನೆಗೆ ಎಂದಿಗೂ ಭಾರವಲ್ಲಮ್ಮ. ನೀನು ಬಹಳ ದಿನ ತವರು ಮನೆಯಲ್ಲಿ ಇದ್ದರೆ ಈ ಸಮಾಜದ ಜನ ನನ್ನ ಬಗ್ಗೆ ಕೀಳಾಗಿ ಮಾತನಾಡುತ್ತಾರಮ್ಮ. ಇದ್ದೊಬ್ಬ ತಂಗಿಯನ್ನು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಲಾರದ ಮೂರ್ಖನೆಂದು ಆ ಕೆಟ್ಟ ಅಪವಾದ ನನಗೆ ಬರದಿರಲಿ ಎಂದು ನಾನು ಈ ನಿರ್ಧಾರವನ್ನು ತೆಗೆದುಕೊಂಡೆನಮ್ಮ. ಆದರೆ ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡ್ರಿ ಅಮ್ಮ. ಅಲ್ಲ, ಸಾವಿರಾರು ಜನರು ಬಾಯಿಂದ ಸಾವಿರಾರು ಮಾತುಗಳನ್ನು ಆಡುವರಲ್ಲ. ಆದರೆ ಯಾರು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಳ್ಳುವುದಿಲ್ಲ. ಯಾರು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಳ್ಳುವುದಿಲ್ಲ. ಅವರವರ ಕಷ್ಟ ನಷ್ಟಗಳನ್ನು ಬಡವರಿಗೆ ಅವರಿಗೆ ಕಟ್ಟಿಟ್ಟ ಬುದ್ಧಿಯನ್ನ ಬಡವರಿಗೆ ಅದೇ ಬಡವರು ಹೆಣ್ಣು ಮಕ್ಕಳು ಎಷ್ಟು ವರ್ಷಗಳ ಇದ್ದರೆ ಅವರು ಕೀಳಾಗಿ ಕಾಣುವರನ್ನ ಕೀಳಾಗಿ ಕಾಣುತ್ತಾರೆ. ಅದೇ ಶ್ರೀಮಂತರ ಹೆಣ್ಣು ಮಕ್ಕಳು ಹೊಟ್ಟೆ ತುಂಬಿದರೂ ಕೊಂಡಾಡುವುದು ಒಬ್ಬರಿಗೆ ಮೇಲೆ ಇಟ್ಟು ತೂಗುವರನ್ನ. ಅಣ್ಣ, ನಿನಗೆ ಅವರಿಗೆ ವರದಕ್ಷಿಣೆ ಕೊಡೋ ಶಕ್ತಿ ಲತಾ,
ವರದಕ್ಷಿಣೆ ಕೊಡುವ ಶಕ್ತಿ ನನ್ನಲ್ಲಿಲ್ಲದಿದ್ದರು ನಿನ್ನ ಕೊಟ್ಟ ಮನೆಯಲ್ಲಿ ಆಳಾಗಿ ದುಡಿದಾದರೂ ಅವರ ವರದಕ್ಷಿಣೆಯನ್ನು ತೀರಿಸಿ ಋಣಮುಕ್ತನಾಗಿ ಬರುವೆ ತಂಗಿ. ಅಮ್ಮ ಲತಾ, ಈಗ ನಿನ್ನನ್ನು ನೋಡಲಿಕ್ಕೆ ಬರುವವರು ಶ್ರೀಮಂತ ಮನೆತನದವರಮ್ಮ. ಶ್ರೀಮಂತರು ಅವರ ಮನೆಗೆ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನ ಸುಖದಿಂದಿಡುವ ಯೋಗ್ಯತೆ ನನಗಿಲ್ಲಮ್ಮ. ಇದ್ದೊಬ್ಬ ತಂಗಿಯನ್ನು ಒಳ್ಳೆಯ ಮನೆತನಕ್ಕೆ ಕೊಟ್ಟು ಸುಖದಿಂದಿಡಲಾರದ ಕಡು ಪಾಪಿಯಮ್ಮ ಈ ನಿನ್ನ ಕಡು ಪಾಪಿ. ಅಣ್ಣ, ನೊಂದುಕೊಳ್ಳಬೇಡಣ್ಣ, ನೊಂದುಕೊಳ್ಳಬೇಡ. ನೋಡಣ್ಣ, ನೋಡು ತಂಗಿ, ಬೀದಿಯಲ್ಲಿ ಬಿದ್ದಿರುವ ಒಬ್ಬತ್ತು ತಿರುಕನನ್ನು ತೋರಿಸು. ಆದರೆ ಇವನೊಂದಿಗೆ ನೀನು ಸಂಸಾರ ಮಾಡಬೇಕೆಂತ ಹೇಳಿದರೆ ನಾನು ನಿನ್ನ ಮಾತನ್ನು ತಿರಸ್ಕರಿಸಲಾರನ್ನ, ತಿರಸ್ಕರಿಸಲಾರೆ. ಪಾಲಿಗೆ ಬಂದ ಪಂಚಾಮೃತದಿಂದ ತಿಳಿದು ಅವರ ಜೊತೆ ಒಟ್ಟುಗೂಡಿ ಹಿಡಿದು ತಿಂದು ಸಂಸಾರ ಸಾಗಿಸಲು ಸದಾ ಸಿದ್ಧಳಿರುವಳು. ನನಗೆ ಗೊತ್ತಮ್ಮ, ನನ್ನ ತಂಗಿ ಯಾವತ್ತೂ ನನ್ನ ಮಾತು ಮೀರುವುದಿಲ್ಲವೆಂದು. ಯಾಕಮ್ಮ ಕಣ್ಣೀರು? ನಾನೇನಾದರೂ ತಪ್ಪು ಮಾತನಾಡಿದ್ದೇನೆ? ಹಾಗೇನಿಲ್ಲಣ್ಣ. ಆ ದೇವರು ತಂದೆ ತಾಯಿಯರನ್ನು ಬಲಿ ತೆಗೆದುಕೊಂಡ ನತ ದೃಷ್ಟಿ ಹೆಣ್ಣು ನಾನು ಎಂತ ಅಂದಾಗೆ ಎದ್ದವರು ತಂದೆ ತಾಯಿ ಇದ್ದರೆ ಆ ಹೊರೆಯನ್ನು ಅವರು ಹೊತ್ತುಕೊಳ್ಳುತ್ತಿದ್ದರು. ಈಗಾಗಲೇ ಆ ತಲೆ ಮೇಲೆ ಭಾರವನ್ನು ಹಾಕ್ತಿದ್ದ ಉದ್ದೇಶದಿಂದ ಈ ಮಾತು. ಎಂಥ ಮಾತು ಹೇಳುವಮ್ಮ ಸಹೋದರಿ. ಆ ತಾಯಿ ನನಗೆ ಜನ್ಮ ನೀಡುವಾಗ ಗಂಡು ಎಂದು ಜನ್ಮ ಕೊಟ್ಟಿದ್ದಾಳಮ್ಮ. ಗಂಡಸಾಗಿ ಹುಟ್ಟಿ ನಿನಗೆ ಅನ್ನ ಹಾಕಲಾರದಷ್ಟು ರಣ ಹೇಳಿ ಎಂದುಕೊಂಡಿಯೇನಮ್ಮ ಈ ನಿನ್ನ ಅಣ್ಣ? ಇಲ್ಲಮ್ಮ, ನಿನಗೆ ಅನ್ನ ಹಾಕಲಾರದೆ ಕತ್ತು ಹೆಚ್ಚಿಗೆ ಸಾಯಿಸುವಷ್ಟು ಕಟುಕನಲ್ಲಮ್ಮ ಈ ಗಿರೀಶ. ಅಣ್ಣ, ನಾನು ಹಾಗೆಂದು ಹೇಳಲಿಲ್ಲಣ್ಣ. ಎತ್ತವರನ್ನು ಕಳೆದುಕೊಂಡ ನಾನು ನಿನ್ನ ಮೇಲೆ ಭಾರ ಹಾಕುತ್ತೇನೆ ಎಂದು ಆ ಮಾತಿನಿಂದ ಹೆತ್ತವರ ಪಾಲಿಗೆ ನಿನ್ನ ದೃಷ್ಟಿಯಾದರೆ ಈ ಗಿರೀಶರ ಪಾಲಿಗೆ ನೀನು ಅದೃಷ್ಟವಂತೆಯಮ್ಮ. ಅಣ್ಣ, ನಿನ್ನಂತ ಸಹೋದರಿಯನ್ನು ಪಡೆದ ನಾನೇ ಭಾಗ್ಯವಂತ ಅಲ್ಲದ? ಒಂದು ವೇಳೆ ನಾನೇ ತಂದೆಯ ಸ್ಥಾನದಲ್ಲಿದ್ದರೆ ಈ ಭಾರವನ್ನು ನಾನು ಹೊರತಿರಲಿಲ್ಲವೇನಮ್ಮ? ಅಣ್ಣ, ನೀನಾಗಲೇ ನನಗೆ ತಂದೆ ತಾಯಿಯೇನೇ ಆಗಿರುವೆ ಅಂದಾಗ ನಡಿಯಣ್ಣ. ಮನೆಯಲ್ಲಿ ಬಿಸಿ ಬಿಸಿ ಗಂಜಿಯನ್ನು ಮಾಡಿದ್ದೇನೆ, ಆ ಗಂಜಿಯನ್ನು ಕುಡಿಯುತ್ತೆ ಬಾ ಅಣ್ಣ. ಆಯ್ತು, ನಡಿಯಮ್ಮ, ಹೋಗೋಣ. ಎಷ್ಟು ದಿನ ಅಂತ ಈ ಅಜ್ಞಾತವಾಸ ನನಗೆ ಸರಿಯನಿಸುವುದಿಲ್ಲ. ಅಪ್ಪಾಜಿ, ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ನಿನ್ನ ತಾಯಿ ಸತ್ತಾಗಿನಿಂದ ಈ ಮನೆಯಲ್ಲಿ ಹೆಣ್ಣು ಮಕ್ಕಳ ದರ್ಶನವೇ ಇಲ್ಲದಂತಾಗಿದೆ. ಅಂದಿನಿಂದ ಅಡಿಗೆಯ ಭಾರ ನಿನ್ನ ತಲೆ ಮೇಲೆ ಬಿದ್ದಿದೆ. ಎಷ್ಟು ದಿನ ಅಂತ ಕೈ ಮೈ ಸುಟ್ಟುಕೊಳ್ಳುವುದು? ಹೆಂಡು ಇಲ್ಲದ ಈ ಮನೆ ನರಕ ಯಾತನೆ ಇದ್ದ ಹಾಗೆ. ಈ ಮನೆ ನಂದ ಗೋಕುಲವಾಗಬೇಕಾದರೆ ಬೇಗನೆ ನೀನು ಮದುವೆ ಆಗಬೇಕು. ಅದೇ ಅಪ್ಪನ ಆಸೆ. ಅಪ್ಪಾಜಿ, ನಾನು ನನ್ನ ತಾಯಿಗೆ ಕೊಟ್ಟ ವಚನ ಪಾಲಿಸಬೇಕಾದರೆ ನನ್ನ ಸಹೋದರರಿಗೆ ಒಂದು ದಾರಿ ತೋರಿಸಬೇಕು. ನಾನು ಬಿಸಿಲಿನಲ್ಲಿ ಬೆಂದು ಬಳಲುವಂತೆ ನನ್ನ ಸಹೋದರರು ಬಳಲಬಾರದಪ್ಪಾಜಿ, ಬಳಲಬಾರದು. ನಾನು ದುಡಿದು ಸಂಪಾದಿಸಿದ ಹಣದಿಂದ ನನ್ನ ತಮ್ಮಂದಿರನ್ನು ಓದಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಈ ಮನೆಗೆ ಕೀರ್ತಿ ತರುವಂತೆ ಮಾಡಬೇಕು. ಅದೇಪ್ಪ ನಾನು ಪಾಲಿಸಬೇಕಾದ ವಚನ. ನಿನ್ನ ತಾಯಿಗೆ ಕೊಟ್ಟ ವಚನವನ್ನು ತಿರಸ್ಕರಿಸು ಎಂದು ನಾನು ಹೇಳಲಿಲ್ಲ. ಮದುವೆಯಾದ ಮೇಲೆ ಗಂಡ ಹೆಂಡತಿ ಇಬ್ಬರು ಜೊತೆಗೂಡಿ ಆ ಕೆಲಸ ಪೂರೈಸುತ್ತಾರೆಂದು ನನಗೆ ನಂಬಿಕೆ ಇದೆ. ನಿನ್ನಂತ ಮಗನನ್ನು ಪಡೆಯುವುದಕ್ಕೆ ಆ ತಾಯಿ ಎಷ್ಟು ಪುಣ್ಯ ಮಾಡಿದ್ದಳೋ ಏನೋ. ಅಪ್ಪಾಜಿ, ಹೆಂಡತಿಯು ಬಂದ ಮೇಲೆ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ನಾಳೆ ಈ ಮನೆಗೆ ಸೊಸೆಯಾಗಿ ಬರುವವಳು ಹೇಗಿರ್ತಾಳೋ ಏನು ಅದನ್ನು ಅರಿತವರ್ಯಾರು? ಆಗ ನನ್ನ ಸಹೋದರ ಜೀವನ ಮಸನವಾಗುವುದಿಲ್ಲವೇ ಅಪ್ಪಾಜಿ?
ಅಪ್ಪಾಜಿ, ನನ್ನನ್ನೇ ನಂಬಿ ಪಟ್ಟಣದಲ್ಲಿ ಓದುತ್ತಿರುವ ನನ್ನ ಸಹೋದರರಿಗೆ ನಾನೇ ಮೋಸ ಮಾಡಿದಂತಾಗುವುದಿಲ್ಲವೇ? ನನ್ನ ಕಣ್ಣುಗಳಲ್ಲಿ ನೀರು ಬಂದಂತೆ, ನನ್ನ ಸಹೋದರರ ಕಣ್ಣುಗಳಲ್ಲಿ ನೀರು ಬರದಂತೆ ನೋಡಿಕೊಳ್ಳುತ್ತೇನೆಂದು ಮಾತು ಕೊಟ್ಟಿರುವ ನನ್ನ ತಾಯಿಗೆ ದ್ರೋಹ ಬಗದಂತಾಗುವುದಿಲ್ಲವೇ ಅಪ್ಪಾಜಿ? ಅಪ್ಪಾಜಿ, ನನ್ನ ಜೀವನದಕ್ಕಿಂತ ನನಗೆ ನನ್ನ ತಮ್ಮಂದಿರ ಜೀವನವೇ ಮುಖ್ಯ. ಹಾಗಾದರೆ ನಿನ್ನ ತಮ್ಮಂದಿರಕ್ಕಿಂತ ನೀವು ಈಗ ಮದುವೆ ಆಗು ಏನು? ನಿನ್ನ ತಮ್ಮಂದಿರ ಓದು ಮುಗಿಸಿ ನೌಕರಿ ತೆಗೆದುಕೊಂಡು ಮನೆಗೆ ಬರುವುದರೊಳಗೆ ನನಗೆ ಮುಪ್ಪು ಸಮೀಪಿಸುತ್ತದೆ. ಈ ನಿನ್ನ ನಿರ್ಧಾರವನ್ನು ಬೇಗನೆ ಬದಲಾಯಿಸು. ಅಪ್ಪಾಜಿ, ಯಾರೋ ಒಬ್ಬರು ಮಾಡುತ್ತಾರೆಂದರೆ ನನ್ನ ತಮ್ಮಂದಿರರು ಹಾಗೆ ಮಾಡುವರೆಂದು ತಿಳಿದುಕೊಂಡೇನಪ್ಪ. ನೀನು ತಿಳಿದುಕೊಂಡಂತೆ ನನ್ನ ತಮ್ಮಂದಿರೇನು ಮೂರ್ಖರಲ್ಲಪ್ಪ, ಅವರು ವಿವೇಕ ಜ್ಞಾನವುಳ್ಳವರು. ಅಪ್ಪಾಜಿ, ಏನೋ ಗಾಢವಾದ ವಿಚಾರದಲ್ಲಿ ಮಗ್ನರಾಗಿರುವರಲ್ಲ, ಯಾಕಪ್ಪ? ಏನು ಸಮಾಚಾರ? ಅಂತದ್ದೇನಿಲ್ಲ ರವಿ, ನಿಮ್ಮ ಅಣ್ಣನ ಮದುವೆ ವಿಚಾರದಲ್ಲಿ ಮಗ್ನರಾಗಿದ್ದೇವೆ. ಏನು? ನನಗೆ ಮದುವೆ ಅಂದರೆ ನನಗೆ ಮತ್ತೊಬ್ಬ ತಾಯಿ ಅಣ್ಣ? ನನಗೀಗ ಎಷ್ಟೊಂದು ಸಂತೋಷವಾಗುತ್ತದೆ ಗೊತ್ತಾ? ಲೇ ರವಿ, ನೀನು ಅಪ್ಪಾಜಿ ಅಂತ ತಾಳ ಹಾಕಿ ಕುಣಿತಿಯಲ್ಲೇ, ನಾಳೆ ನಾನು ಮದುವೆಯಾಗಿ ಹೆಂಡತಿ ಹಿಂದೆ ಹೋದರೆ ನಿಮ್ಮ ಓದಿನ ಖರ್ಚು ನೋಡಿಕೊಳ್ಳವರ್ಯಾರು? ಅಷ್ಟು ತಿಳಿದಿಲ್ಲವೇ ನಿನಗೆ? ಅಣ್ಣ, ಚಿಕ್ಕಂದಿನಿಂದಲೂ ತಾಯಿಯ ಪ್ರೀತಿಯನ್ನೇ ಕಾಣದಿರುವ ನನಗೆ ಈ ತಾಯಿಯಿಂದಾದರೂ ಮಮತೆಯನ್ನು ಪಡೆಯಬೇಕೆಂಬ ಆಸೆ. ಬೇಗ ನನಗೊಬ್ಬ ತಾಯಿಯನ್ನು ತಂದು ಕೊಡಣ್ಣ. ನೋಡಿರಿ ಏನು ಅವನು ಪಡುತ್ತಿರುವ ದುಃಖವನ್ನು. ತಾಯಿಯ ಪ್ರೀತಿ ಕಾಣಬೇಕೆಂದು ಎಷ್ಟೊಂದು ಹಂಬಲಿಸುತ್ತಿದ್ದಾನೆ. ರಾಘವ, ಈಗ ನೀನು ಮದುವೆ ಬೇಡ ಎಂದು ಕುಳಿತರೆ ಮುಪ್ಪಿನ ಕಾಲಕ್ಕೆ ಮದುವೆ ಆಗು ಏನು? ನಿನ್ನ ತಮ್ಮಂದಿರ ಓದು ಮುಗಿಸಿ ನೌಕರಿ ತೆಗೆದುಕೊಂಡು ಮನೆಗೆ ಬರೋದರೊಳಗೆ ನನಗೆ ಮುಪ್ಪು ಸಮೀಪಿಸುತ್ತದೆ. ಈ ನಿನ್ನ ನಿರ್ಧಾರವನ್ನು ಬೇಗನೆ ಬದಲಾಯಿಸು. ಈ ಕಂದನ ಆಸೆ ಪೂರೈಸು ರಾಘವ. ಅಪ್ಪಾಜಿ, ನನ್ನ ತಮ್ಮನ ಮನಸ್ಸನ್ನು ನೋಯಿಸಲಾರೆ. ಆಗಲಿ ಅಪ್ಪಾಜಿ, ನಿಮ್ಮ ಇಷ್ಟದಂತೆ ನಾನು ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದೇನೆ. ರವಿ, ನಿನಗೆ ತಾಯಿ ಬೇಕು ತಾನೆ? ಆ ತಾಯಿ ಎಲ್ಲೆಗಿದ್ದರೂ ಹುಡುಕಿ ತರೋಣ. ಹುಡುಕಿ ತರುವ ತೊಂದರೆ ನೀನು ತೆಗೆದುಕೊಳ್ಳಬೇಕಾಗಿಲ್ಲಣ್ಣ. ನಾನೀಗಾಗಲೇ ಒಂದು ಬಡ ಮನೆತನದ ಹುಡುಗಿಯನ್ನು ನೋಡಿದ್ದೇನೆ. ಇವಳೇ ನನ್ನಣ್ಣನಿಗೆ ಸರಿಯಾದ ಜೋಡಿ ಎಂದು ಊಹಿಸಿದ್ದೇನೆ. ಅಷ್ಟೇ ಅಲ್ಲದೆ ಅವಳ ಅಣ್ಣನ ಜೊತೆ ಈ ವಿಷಯವನ್ನು ಮಾತನಾಡಿಕೊಂಡು ಬಂದಿದ್ದೇನೆ. ಇದರ ಬಗ್ಗೆ ನಿಮ್ಮದೇನು ಅಭ್ಯಂತರ ಇಲ್ಲವೇ ಅಪ್ಪಾಜಿ? ಯಾರು ಅವಳು? ಹುಡುಗಿ ಹೇಗಿದ್ದಾಳೆ? ನನ್ನ ಸ್ನೇಹಿತ ಗಿರೀಶ, ಅವನ ತಂಗಿ ಲತಾ. ಹುಡುಗಿ ನೋಡುವುದಕ್ಕೆ ಸುಂದರವಾಗಿದ್ದಾಳೆ. ಆದರೆ ಬಡತನದಿಂದ ತನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ತನ್ನ ತಂಗಿಯನ್ನು ಸಾಕುವುದರಲ್ಲಿ ತೊಡಗಿದ್ದಾನೆ. ಅವರು ಕಡು ಬಡವರು. ವಾಸಿಸುವುದಕ್ಕೆ ಒಂದು ಮನೆ ಬಿಟ್ಟು ಬೇರೆ ಏನು ಅವರ ಹತ್ತಿರ ಉಳಿದಿಲ್ಲ ಅಪ್ಪಾಜಿ. ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡುವ ಶಕ್ತಿ ಅವರಲ್ಲಿಲ್ಲ. ರವಿ, ನಿನ್ನ ತಾಯಿಯು ಬಡ ಕುಟುಂಬದವಳೆ. ನಾನು ಅವಳನ್ನು ವರದಕ್ಷಿಣೆ ಇಲ್ಲದೆ ಮದುವೆಯಾಗಿ ಬಂದಿದ್ದೆ. ಬಡ ಮನೆತನದ ಹೆಣ್ಣಾದರೇನು, ಶ್ರೀಮಂತ ಮನೆತನದ ಹೆಣ್ಣಾದರೇನು, ಒಂದು ಮನೆಯ ಗೃಹಿಣಿಯಾಗಿ ಆ ಮನೆಯ ದೀಪವಾಗಿ ಮನೆ ಬೆಳಗುತ್ತಾ ಹೋದರೆ ಅದೇ ಕಾಣುವುದು ಸುಖ ಸಂಸಾರ. ಅಪ್ಪಾಜಿ, ನನಗೆ ಬಡ ಮನೆತನದ ಹೆಣ್ಣು ಇರಲಿ, ಆ ಶ್ರೀಮಂತರು ಕೊಟ್ಟಷ್ಟು ವರದಕ್ಷಿಣೆ ತೆಗೆದುಕೊಂಡು ಕೊನೆಗೆ ಆ ಶ್ರೀಮಂತ ಮನೆ ಹೆಣ್ಣಿನ ಗುಲಾಮನಾಗುವುದಕ್ಕೆ ನಾನು ಸಿದ್ಧವಾಗಿಲ್ಲ. ಕಷ್ಟನೇ ಬರಲಿ ಸುಖನೇ ಬರಲಿ, ಅವಳ ಧ್ವಜಗೂಡಿ ನನ್ನ ಬಾಳಯಾತ್ರೆಯನ್ನು ಸಾಗಿಸುತ್ತೇನೆ. ಅಪ್ಪಾಜಿ, ಹಾಗಾದರೆ ಈಗಲೇ ಹೋಗೋಣವೇ? ಆಯಿತು, ನಡೆರಿ ಹೋಗೋಣ. ಲತಾ, ತಂಗಿ ಲತಾ, ಬೀಗರು ಬರುವ ಸಮಯವಾಯಿತು. ಬೇಗ ಸಿದ್ಧಳಾಗಿ ಬಾರಮ್ಮ. ಅವರು ಬಂದ ಮೇಲೆ ಅವಸರ ಪಡಬಾರದು. ಬನ್ನಿ ರಾಮದನ್ ಅವರೇ, ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ. ಬನ್ನಿ, ಕುಳಿತುಕೊಳ್ಳಿ.
ಗಿರೀಶ, ಬೇಗ ನಿನ್ನ ತಂಗಿಯನ್ನು ಕರೆಯಪ್ಪ. ನನ್ನ ಅಣ್ಣನವರು ಅವಳು ನೋಡುವ ಆತುರದಲ್ಲಿದ್ದಾರೆ. ಲತಾ, ಕಾಪಿ ತೆಗೆದುಕೊಂಡು ಬಾರಮ್ಮ. ಹುಡುಗಿ ನಮಗೆ ಒಪ್ಪಿಗೆ ಆದವಳು. ನಿಮ್ಮ ಅನಿಸಿಕೆಗಳನ್ನು ಏನೆಂಬುದನ್ನು ಬೇಗನೆ ತಿಳಿಸಬಹುದು. ಲತಾ, ವರ ನಿನಗೆ ಒಪ್ಪಿಗೆ ಏನಮ್ಮ? ಅಣ್ಣ, ನಿನ್ನ ಒಪ್ಪಿಗೆ ಇದ್ರೆ ಮತ್ತೆ ನನ್ನ ಒಪ್ಪಿಗೆ ಅಲ್ಲ. ರಾಮಜನವರೇ, ಇನ್ನು ಮುಂದಿನ ವಿಚಾರ ತಿಳಿಸಬಹುದು. ನಿಮ್ಮ ಮಾತಿನ ಅರ್ಥ ಅದೇ ವರದಕ್ಷಿಣೆ ವಿಚಾರ ಮಾತನಾಡಬಹುದಲ್ಲ ಅಂತ ಹೇಳಿದೆ. ಗಿರೀಶ, ಅದೆಷ್ಟೊಂದು ಹಣ ಗಳಿಸಿರುವು. ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವಕ್ಕೆ ನೀನೇನು ಲಕ್ಷಾಧಿಪತಿನ ಇಲ್ಲ ಕೋಟ್ಯಾಧಿಪತಿನ? ಏಕೆ ರವಿ ಅಷ್ಟೊಂದು ಕೋಪಿಸಿಕೊಳ್ಳುವೆ? ವರದಕ್ಷಿಣೆ ವಿಚಾರ ಮಾತನಾಡುವುದು ಈ ಸಮಾಜದಲ್ಲಿ ಲೋಕ ರೂಢಿಯಾದ ಮಾತು. ವರದಕ್ಷಿಣೆ ಇಲ್ಲದೆ ಮದುವೆಯಾಗಿ ಹೋದ ಎಷ್ಟೋ ಬಡ ಹೆಣ್ಣು ಮಕ್ಕಳನ್ನು ಸೀಮೆ ಎಣ್ಣೆ ಸುರಿವಿ ಬೆಂಕಿ ಹಚ್ಚಿ ಸುಡುತ್ತಾರೆ. ಉಟ್ಟ ಸೀರೆಯನ್ನು ಕಿತ್ತು ನೇಣಿಗೆ ಹಾಕಿ ತಾನೇ ನೇಣು ಹಾಕಿಕೊಂಡು ಸತ್ತಳು ಎಂದು ಸುಳ್ಳು ಹೇಳುತ್ತಾರೆ. ಅತ್ತೆ ಮಾವರ ಕಿರುಕುಳ ತಾಳಲಾರದೆ ಕೆರಿನ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾರೆ. ಸಮಾಜದಲ್ಲಿ ಇಂಥ ಕಟುಕರು ಇರುತ್ತಿರುವಾಗ ನಾನು ಈ ಮಾತನ್ನು ಹೇಳಿದ್ದು ತಪ್ಪಿರವಿ? ತಪ್ಪು ಗಿರೀಶ, ತಪ್ಪು. ಕಾನೂನು ದೃಷ್ಟಿಯಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳುವುದು ಮಹಾಪರಾಧ. ವರದಕ್ಷಿಣೆ ಬೇಕೆನ್ನುವುದಕ್ಕೆ ನಾನೇನು ಕೋಟ್ಯಾಧಿಪತಿನೂ ಅಲ್ಲ, ಸಾಧಾರಣ ಒಬ್ಬ ಬಡ ರೈತ. ವರದಕ್ಷಿಣೆ ದುಡ್ಡು ತೆಗೆದುಕೊಂಡು ದೊಡ್ಡಸ್ತಿಗೆ ನಡೆಸುವಷ್ಟು ಸಣ್ಣ ಗುಣದವನಲ್ಲ ಈ ರೈತ. ವರದಕ್ಷಿಣೆ ತಂದಿಲ್ಲವೆಂದು ಹೆಣ್ಣಿನ ಬಾಳನ್ನೇ ಹಾಳ ಮಾಡುವಂತ ಕಠೋರ ಹೃದಯ ನಮ್ದಲ್ಲ ಗಿರೀಶ. ದುಡ್ಡೇ ದೊಡ್ಡಪ್ಪ ಅನ್ನುವಂತ ಕಟುಕರು ಆ ಕೆಲಸ ಮಾಡುತ್ತಾರೆ. ಹೆಣ್ಣಿನ ಮನೆತನ ಧ್ವಂಸ ಮಾಡಲು ನೋಡುತ್ತಾರೆ. ಎಲ್ಲ ಮುಗಿದಾದ ಮೇಲೆ ಆ ಹೆಣ್ಣನ್ನೇ ಈ ಪ್ರಪಂಚದಿಂದ ದೂರ ಹಾಕುತ್ತಾರೆ. ಅಂತ ಕಟುಕರು ನಾವೆಂದು ನಿನ್ನ ಭಾವನೆ ಏನು ಗಿರೀಶ? ಛೇಚೆ, ಎಂಥ ಮಾತು ಹೇಳುವೆ ಮಾವ. ಈ ಸಮಾಜದಲ್ಲಿ ಇಂಥ ಕಟುಕರು ಇರುವರೆಂದು ಹೇಳಿದೆ. ಒಂದು ವೇಳೆ ಅಂತ ಕಟುಕರ ಕೈಗೆ ಸಿಲುಕಿ ನನ್ನ ತಂಗಿಯ ಜೀವನ ಹಾಳಾಗಬಾರದು ಎಂದು ಹೇಳಿದನೇ ವಿನಃ ನಿಮ್ಮನ್ನು ಕೀಳಾಗಿ ಮಾತನಾಡಲಿಲ್ಲ ಮಾವ. ರಕ್ತ ಸಂಬಂಧದಲ್ಲಿ ನನ್ನವರು ಎಂದು ಹೇಳಿಕೊಳ್ಳುವುದಕ್ಕೆ ಇವಳು ಒಬ್ಬಳೇ ಮಾವ. ನನ್ನಲ್ಲಿ ನಿಮಗೆ ವರದಕ್ಷಿಣೆ ಕೊಡುವುದಕ್ಕೆ ಹಣ ಇಲ್ಲ, ಆಸ್ತಿ ಇಲ್ಲ. ಇರುವುದು ಇದು ಒಂದು ಮನೆ. ಯಾರಾದರೂ ವರದಕ್ಷಿಣೆ ಕೇಳಿದರೆ ಈ ಮನೆಯನ್ನೇ ಅವಳಿಗೆ ಹೆಸರಿಗೆ ಬರೆದು ಬಿಡೋಣ ಎಂದು ನಿರ್ಧಾರ ಮಾಡಿರುವೆನು. ಗಿರೀಶ, ಯಾರೋ ಮೂರ್ಖರು ವರದಕ್ಷಿಣೆ ತೆಗೆದುಕೊಳ್ಳುತ್ತಾರೆಂದರೆ ವರದಕ್ಷಿಣೆ ತೆಗೆದುಕೊಂಡು ನಾನು ಸತ ಮೂರ್ಖನಾಗಬೇಕಾಗುತ್ತದೆ. ವರದಕ್ಷಿಣೆ ಕೊಟ್ಟು ನೀನು ಮೂರ್ಖನಾಗುವೆಯ? ಇಂಥ ಒಳ್ಳೆಯನ್ನು ನನ್ನ ಮನೆಗೆ ಸಸಿಯಾಗಿದ್ದರೆ ನಾವೇ ಭಾಗ್ಯವಂತರು. ಹೋಗು, ನಿಶ್ಚಿಂತೆಯಿಂದ ಈ ಮಗುವನ್ನು ದಾರಿ ಎರೆದು ಕೊಡು. ಜಗತ್ತಿನಲ್ಲಿ ನಿಮ್ಮಂಥ ಧಾರಾಳ ಗುಣವುಳ್ಳ ಮಾನವರು ಇರುತ್ತಾರೆ ಎಂದು ನಾನು ಇವತ್ತೇ ಕಂಡಿದ್ದು. ನಿಮ್ಮನ್ನು ಮಾನವರು ಎಂದು ಕರೆಯುವುದಕ್ಕಿಂತ ದೇವರು ಎಂದು ಕರೆಯಬೇಕು. ನಮ್ಮಂತ ಬಡವರ ಮೇಲೆ ನೀವು ತೋರಿಸುತ್ತಿರುವ ಪ್ರೀತಿ ವಾತ್ಸಲ್ಯ ಕಂಡು ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕೆಂದು ನನಗೆ ತಿಳಿಯದಾಗಿದೆ. ಗಿರೀಶ, ನಮ್ಮಂತ ಮಾನವರೆಲ್ಲ ದೇವರಾದರೆ ಆ ದೇವರೇಕೆ ಕಲ್ಲಾಗಿ ಉದ್ಭವವಾಗುತ್ತಿದ್ದ? ಗಿರೀಶ, ಲತಾ ನಿನಗೆ ತಂಗಿ, ನೀನು ಅವಳಿಗೆ ತಂದೆಯ ಸಮಾನ. ಇನ್ನು ಮುಂದೆ ಲತಾ ನನ್ನ ಮನೆಯ ಗೃಹಿಣಿಯವಳು.
ಅವಳ ಚಿಂತೆಯನ್ನು ಮರೆತು ನೆಮ್ಮದಿಂದಿರು. ಆಯ್ತು ಮಾವನವರೇ, ನೀವು ಹೇಳಿದಂತೆ ಆಗಲಿ. ಗಿರೀಶ, ನಾನು ಕೊಟ್ಟ ಮಾತಿನಂತೆ ಲತಾ ನನಗೆ ಅತ್ತಿಗೆ ಆದಳು. ನಾವಿನ್ನು ಬರುತ್ತೇವೆ. ಲತಾ ಅವರು ಹೊರಟಿದ್ದಾರೆ, ಅವರಿಗೆ ನಮಸ್ಕರಿಸಮ್ಮ. ನೂರು ವರ್ಷ ಮುತ್ತೈದೆಯಾಗಿ ಬಾಳಮ್ಮ. ಏನು ಅದು ಕುಸುಗುಸು? ಬೇಗನೆ ಬನ್ನಿರಿ, ಹೋಗೋಣ. ನನ್ನ ಹೊಲದಲ್ಲಿ ಹಾರಾಡಬೇಕಿದ್ದ ಹಕ್ಕಿ ಎನ್ನು ಮುಂದೆ ರಾಮಚಂದ್ರ ಹೊಲದಲ್ಲಿ ಬೆಳಗ್ಗೆ ಹಾರಾಡಲು ಸಮಯವೇ ಇಲ್ಲ. ನಾನು ಬಲೆ ಬೀಸಿ ಬುಟ್ಟಿಗೆ ಹಾಕಿಕೊಳ್ಳಬೇಕೆನ್ನುವಟ್ಟರಲ್ಲಿ ಆ ರಾಘವ ಒಂದೇ ಅಡಿಗೆ ಹಕ್ಕಿ ಹಾರಿಸಿಕೊಂಡು ಪರಾರಿಯಾಗಿ ಬಿಟ್ಟ. ಗಿರೀಶನ ತಂಗಿ ಗಿರೀಶನ ತಂಗಿ ಲತಾಲತೆಯಂತೆ ಬಳಕುವ ಸುರಲೋಕದ ಅಪ್ಸರೆ. ಗಿರೀಶ, ನಾನು ಎಷ್ಟು ಕೇಳಿಕೊಂಡರೂ ನಿನ್ನ ತಂಗಿಯನ್ನು ನನಗೊಪ್ಪಿಸದೆ ಆ ರಾಮಚಂದ್ರ ಮನೆಗೆ ಸದೆಯಾಗಿ ಕಳಿಸಲು ಯತ್ನಿಸವೆಯಾ? ಇನ್ನು ಹಕ್ಕಿ ರೆಕ್ಕೆ ಬಲಕ್ಕಿಲ್ಲವೆಂದು ಇಲ್ಲಿವರೆಗೆ ತಡೆ ಹಾಕಿದೆ. ಆದರೆ ಆ ಹಕ್ಕಿ ಹೋಗಿ ಬೇರೆ ಗೂಡು
ನಾನು ಊಹಿಸಲಿಲ್ಲ. ಲತಾ, ಈ ನಿನ್ನ ಯೌವನ ನನ್ನನ್ನು ಹಗಲಿರಲು ಕಾಡುತ್ತಿದೆ. ಬಯಸಿದ ಹಕ್ಕಿ ನನ್ನ ಕೈ ಸೇರುವವರೆಗೂ ನನಗೆ ಊಟ ನಿದ್ರೆ ಸೇರುವುದಿಲ್ಲ. ಲತಾಳಿಗೆ ಹಣ ತೋರಿಸಿ ಹೇಗಾದರೂ ಮಾಡಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳಲೇಬೇಕು. ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಕೆಣಕದ ಬಿಡಲಾರ ಈ ಧರ್ಮೇಂದ್ರ. ಪಾತ್ರೆ ಹಳೆ ಕಬಣ ಹಳೆ ಪೇಪರ್ ಹೋಳಿ ಪ್ರೇಮ ಬಲು ಬೇಜಾರ್ ಕಣ ಹೋಳಿ. बड़ा रिपेयर बकेट रिपेयर ಚಾ 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 ಸಾಕಾಗಿ ಹೋದ್ರಿ ಬಿಸಲಾಗ್ತೀರಿ ಗಾಡಿ. ಹಳ್ಳಿಯಿಂದ ದಿಲ್ಲಿವರೆಗೆ ಸುತ್ತಾಡ್ಕೊಂಡ್ ಬಂದ್ರು ಒಂದೇ ಗಿರಾಕಿನು ಕೈ ಬೀಸಿ ಕರ್ಯಾರಿಲ್ರಿ. ಅದನ್ನ ಸಾಕಾಗಿ ಹುಬ್ಬಳ್ಳಿಗೆ ಬಂದ್ಯ. ಹುಬ್ಬಳ್ಳಿ ಗಿರಾಕಿ ಕೂಡ ಒಟ 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 ಅಂದ ಕೆಟ್ಟ ಬೇಜಾರಾಗಿ ಹೋತ್ರಿ. ಸಾಕಾಗಿ ಗಂಜಿಗಟ್ಟಿ ಬಂದನಿ. ಗಂಜಿಗಟ್ಟಿ ಅನ್ನ ಗಿರಕ್ಕಿ ಬಂದರ ಕಣ್ಣೆತ್ತಿ ನೋಡವಲ್ರ, ಕೈ ಬೀಸಿ ಕರೆಯವಲ್ರ. ಇರ್ಲಿ ಮುಂದಿನ ಓಣಿಗೆ ಹೊಕ್ಕನಿ ಯಾವ ಗಿರಕ್ಕಿ ಸಿಗ್ತಾವೋ ಏನಂತ. ಪ್ಯಾಸ್ಲಿಕ್ ರಿಪೇರ್, ಬಡ ರಿಪೇರ್, ಬಕೆಟ್ ರಿಪೇರ್. ಬಂದ್ರ ಮಾಮನ ಬುಲ್ಲಟ ಗಾಡಿ ಬಟ್ 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 ಕಾಲೇಜ್ ಹುಡುಗರು ಬೆಕ್ಕಿ ಬೆಕ್ಕಿ ನೋಡ್ತಾರ. ಮನದಾಗ ಆಕೈತಿ ದಗ್ ದಗ್ ದಗ್, ಮನದಾಗ ಆಕೈತಿ ದಗ್ ದಗ್ ದಗ್. ಮಾಮ 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 ನೀ ನನ್ನ ಮಾಮ, ಮಾಮ 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 ನೀ ನನ್ನ ಮಾಮ. ನೆಂಟರ ಹುಡುಗಿ ಹವಾಯ ವಿಶಾಳ, ಲಂಗ ಎತ್ತಿ ಲುಂಗಿ ಜಾಡಿಸಿ ನಗತಾಳ. ಅದ ನೆಂಟರ ಹುಡುಗಿ ಹವಾಯ ವಿಶಾಳ, ಲಂಗ ಎಬಿಸಿ ಲುಂಗಿ ಜಾಡಿಸಿ ನಗತಾಳ. ಏನ ಹುಡುಗ ನನ್ನ ನಿನ್ನ ನಡುವೆ ಏನೇನು ನಡೆದಿಲ್ಲ. ಹತ್ತೂರ ಹನುಮಪ್ಪನ ಕಾರ ಮುಟ್ಟಿದ್ದೀನಿ ನಾನಿನ್ನ ಬಿಡುದಿಲ್ಲ. ಓಣಿಯ ತುಂಬ ಓಡಾಡಿ ಹೇಳತಿದ್ದೆ ನೀನು ನನ್ನ ಲವರಂತ. ಮದುವೆಯಾಗಿ ಒಂದಿದ್ದಿ ಮಂಗಳವಾರ ದಿವಸ ಕರಿಯತಿ ಏನಂತ. ಹೌದಲ್ಲಿ ನಾಟಕ ಮಾವ ನಂಗ ಕೊಟ್ಟೆಲ್ಲ ಮನಗಂಡ ನೋವ. ನಿಂದ್ರ ಅಲ್ಲಿಂದ ಒದ್ರಾಕತ್ತೀನಿ ಒಂದ್ ಅತಿ ಸರ 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 ಹೊಂಟಿ ಬಿಟ್ಟಿಯಲ್ಲ. ನಾವು ಒದ್ರಿದ್ದು ನೀನು ಅದು ಕಿವಿ ತೂತ್ನ್ಯಾಗ ಬಿತ್ತಿಲ್ಲದು. ಅಲ್ಲಿಂದ ಚಿರ್ರಾಕತ್ತೀನಿ. ಹೋಗ್ಲಿ ನೀ ಏನು ಮಾಡಾಕ ಬಂದಿ? ನಾನು ಮಾಡಾಕ ಬಂದನಿ. ಬರ್ಗೆಟ್ಟ ಬಂದ ನೀವ ಮಾಡಾಕ. ನಾನು ಬರ್ಗೆಟ್ಟ ಬಂದಿನಿ ಮಾಡಿಸ್ಕೊಳಾಕ. ಲೇ ಏನವ ಮಾಡಕ್ ಬಂದಿನಿ ಏನು ಮಾಡಕ್ ಬಂದಿ? ನಾನು ರಿಪೇರಿ ಮಾಡಕ್ ಬಂದನಿ. ಅಲ್ಲ ನೀ ಹಿಂಗ್ ಬರ್ಗೆಟ್ಟಿದ್ದಿ ಅಂದ್ರೆ ನಾವ ಹೆಂಗ್ ನಿಂತ್ರ ಮಾಡ್ದಂಗಾರ? ಹೌದಲ್ಲೇ ಕಬ್ರ ಗಡ್ಡಿ ನನ್ನ ಮಗನ, ಹೇ ಕಬ್ರ ಗಡ್ಡಿ ನನ್ನ ಮಗನ. ತೂತ್ ಬೆಡ್ಯಾರ ನಾವು ಹೋಗೋ ಹುಡುಗಿಯರ ನೋಡಿ ಹಂಗ ಮಾಡ್ತೀರಿ ಹಿಂಗ ಮಾಡ್ತೀರಿ ಅಂತ ಒಂಟಕ್ಸಲೆ ಬಾಯಿ ಬಂದಾಗ ಮಾತಾಡಕತ್ತೀರಿ. ಯಾಕ ಎತ್ತು ಒಂದಿರಬಾರ್ದು ಇಟ್ಟ ಪಟ್ಟ ಮ್ಯಾಕ ಹಾರೋಗಿತ್ತು ಬರೀ ಹುಷಾರು. ಹಂಗ ಅಂದಿಲ್ರಿ ಮೇಡಮರ. ನಾನ ಕೊಡಪ್ಪ ನಾ ರಿಪೇರಿ ಮಾಡಕ್ ಬಂದಾನೆ ಅಂದ್ಯಾ? ಓ ಅಂದ್ರ ಇದ್ರೆ ಹೇಳ್ರಲ್ಲ ಮಾಡಿ ಮುಗಿಸ್ತಾನೆ. ಅಂದ್ರ ನಂದು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟ ನೀವು. ಐತೆ ಅಪ್ಪ ನಂದು ಐತಿ ಮೂಳ ಹಳೆ ಮೂಳ. ಏನು ಮಾಡಕ್ ಬಂದಿನಿ ಅಂತ ಹೇಳಕತ್ತಿಯಲ್ಲ ರೀ. ನೀವ್ ಎಲ್ಲದೂ ಮಾಡ್ತೀರಿ ಏನ್ರಿ? ಹೌದ್ರಿ. ಇಲ್ಲಿ ಬಂದು ಮಾತಾಡಿದ್ರಿ ಏನ್ ಮಾಡ್ದವ ಅಂತ ಹೇಳ್ತೇವೆ. ನೀವು ಏನೇನು ಮಾಡಂತೀರಲ್ಲ ಅದನ್ನೆಲ್ಲ ಮಾಡಿ ಮುಗಿಸಾವಣ ನಾನು. ಯಾಕಂದ್ರ ಮಾಡುವುದ ನನ್ನ ಡ್ಯೂಟಿ.
ಹೆಂಗ್ ಮಾಡಂತೀರಲ್ಲ ಹಂಗ ಮಾಡ್ದಾನೆ. ಹಂಗ ಮಾಡಕಂತ್ರಿ. ನಿಮ್ ಕಡೆ ಒಂದೈತೆ ಏನ ಎರಡು ಅದಾವ? ಅಂದ್ರೆ ಇವಾಗ ನೋಡೇ ಇಲ್ಲ ಏನೋ ನನ್ನ ಹತ್ರ ಏನೈತಂತ. ದೋಸ್ತ ಏನದು ಒಂದೇ ಇರೋದು ಅಂತ ಕೇಳಕತ್ತೀಯಲ್ಲ. ನಮ್ಮ ಹತ್ರ ಒಂದೈತಿ. ಯಾಕ ಇನ್ನೊಂದು ಎಲ್ಲೈತಿ? ಇನ್ನೊಂದು ಓಡಾಗೈತಿ, ರೆಸ್ಟ್ ಕೊಟ್ಟಿನ ಅದಕ್ಕ. ಇನ್ನೊಂದು ಎಲ್ಲಿ ಅಂತ ನಮ್ಮ ಅಜ್ಜಿ ಕುಂದಾಗ ನಮ್ಮ ಅಜ್ಜಿ ಒಂದ ಇಟ್ಕೊಂಡಿದ್ಲು. ಹೊರಗದ ಮೊದ್ಲ ಕೊಟ್ಟಿ ಅಂದ್ರೆ ಯಾರು ಹೌದಲ್ಲ? ನಮ್ಮ ಅಜ್ಜಿ ಕುಂದಾಗ ನಮ್ಮ ಅಜ್ಜಿ ಒಂದೇ ಇಟ್ಕೊಂಡಿದ್ಲ, ನಮ್ಮ ಅಮ್ಮನ ಕಾಲದಾಗ ಒಂದೇ ಇಟ್ಕೊಂಡಿದ್ಲ, ನಮ್ಮ ದೊಡ್ಡವನ ಕಾಲದಾಗ ಒಂದ ಇಟ್ಕೊಂಡಿದ್ಲ, ಮತ್ ನನ್ನ ಕಾಲದಾಗ ನಾನು ಇರಕ್ಕೆ ಒಬ್ಬಕ್ಕೆ ಅದಕ್ಕೂ ನಾನು ಒಂದ ಇಟ್ಕೊಂಡಿನ್ರಿ. ನಾ ಹಂಗ ಅಂದಿಲ್ರಿ. ಮೊದಲು ಮಾಡಿ ಮುಗಿಸ್ತಾನೆ. ಯಾಕಂದ್ರೆ ಮುಂದಿನ ಓಣ್ಯಾಣಿಗೆ ಇರಕ್ಕಿ ನಂದು ಮೊದಲು ಮಾಡ ಅಂತಾರ. ಪಾಪ ಯಾರ್ದಂತ ಬೀಳಾಕ್ ಬರ್ತಾರ್ರಿ. ಯಾರ್ದಂತ ಮಾಡ್ಬೇಕು? ಮಾಡಿ ಸುಸ್ತಾಗ್ಬಿಡತದ ಹುಡುಗ. ರೀ ನೀವು ಅಷ್ಟು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡ್ತೀರೇನ್ರಿ? ಹೌದ್ರಿ. ಒಂದು ಸತ ರಿಪೇರಿ ಮಾಡೀನಿ ಅಂದ್ರ ಒಳ್ಳೆ ರಿಪೇರಿಗೆ ಬಂದಿರ ಮಾಡ್ದ. ಹೋಗ್ಲಿ ಬಿಡಿ ಅಪ್ಪ, ರಿಪೇರಿಗೆ ಬರೋದು ಬೇಡ. ನೀ ಮಾಡಕ್ಕ ಚಾರ್ಜ್ ಎಷ್ಟು ಮಾಡಿ ಅಂತ ಹೇಳ ಮೊದಲ. ನೋಡ್ರಿ ನಾವು ಮಾಲಿನ ಮ್ಯಾಗ ತಗೊಂತೇವಿ. ಒಂದಿಟ್ಟು ಹೊಸ ಮಾಲಿತ್ತು ಹೊಸ ಮಾಲಿತ್ತು 50 ರೂಪಾಯಿ ಕಡಿಮೆ ತಗೊಂತಾನ. ಅದರಾಗ ಅಟ ತೂಕ್ ಹಿಡ್ದಿದ್ದ ಜಂಗ್ ಹಿಡ್ದಿದ್ರ 100 ತಗೊಂತ ನೋಡೋಣ. ಅದರಾಗೂ ಸೈಜ್ ಸಣ್ಣದು ಇರ್ತೈತಿ, ದೊಡ್ಡದು ಇರ್ತೈತಿ. ಅಂದ್ರ ಪ್ಯಾತ್ ಆದ್ಮ್ಯಾಗ ಒಬ್ರು ಹೆಚ್ಚಿಗೆನೂ ಬಳಸ್ತಾರ, ಒಬ್ರು ಪೆಂಡಿಂಗ್ನ್ಯಾಗ ಮುಚ್ಚಿ ಇಟ್ಕೊಂತಾರ. ಹಂಗೇನಿಲ್ಲಪ್ಪ, ನಮ್ದು ಹಂಗ ಐತ್ರಿ. ನೀವ್ ಯಾಕ ಹಂಗ ಇಟ್ಕೊಂಡಿರಿ? ಇದನ್ನ ರಿಪೇರಿ ಮಾಡಾರ ಯಾರು ಬಂದಿದ್ದಿಲ್ಲನ? ಇನ್ನು ಯಾರು ಮಾಡೇ ಇಲ್ಲ. ಇಷ್ಟು ವರ್ಷ ಆತ ಮಗನ ಒಬ್ರು ಬಂದು ನಮಗ್ ಮಾಡಿದ್ದು. 18 ವರ್ಷ ಆತ್ರಿ. ಒಮ್ಮೆ ರಿಪೇರಿಗೆ ಬಂದಿಲ್ಲ, ಒಮ್ಮೆ ಯಾರು ಬಂದು ಮಾಡೇ ಇಲ್ಲ. ಅದಕ್ಕ ಇವತ್ತು ಬೇಕಾದ್ರೆ ನಿಮ್ ಕೈಯಾಗ ಕೊಡ್ತೀವಿ ಅಂತ ನೀವ ಬರೋಬ್ಬರಿ ಮಾಡಕಂತ್ರಿ ಬೇಕಾರ. ಅಲ್ಲ ನೀವು ಕೊಟ್ರಿ ಮತ್ತೆ ನೀವು ಬರೋಬ್ಬರಿ ಮಾಡೇ ಕಳ್ತಾನೆ. ಮತ್ತೆ ಇನ್ನೂ ಐತಿ ಬರೋಬ್ಬರಿ ಮಾಡೇ ಬಿಡ್ತಾನೆ. ಹೌದಾ? ಇದು ಗ್ಯಾರಂಟಿ ರೀ? ಹೌದಾ? ಮತ್ತೆ ಗ್ಯಾರಂಟಿ ನಾನು ಕೊಡೋದು. ಹೌದು. ಅಲ್ಲಿ ಇಲ್ಲೇ ಹುಡ್ಕಾಕತ್ತಿದ್ನಿ ಅಂತ ಹೇಳ್ತಿರಲ್ಲ, ಇಂಡಿ ಒಳಗಂತ ಮಾಲ್ ಇದ್ದಿಲ್ಲನ್ರಿ? ಮತ್ತೆ ಇಲ್ಲಿ ಒಳಗಂತ ಮಾಲ್ ಇದ್ದಿಲ್ಲ? ಇತ್ರಿ. ಆದ್ರ ಹುಡುಕೊಂತ ಹೋದ್ರು ನನಗಿಂತ ಮಾಲ್ ಎಲ್ಲಿ ಸಿಕ್ಕಿದ್ದಿಲ್ಲ. ನೀವ್ಯಾಕೆ ಹುಡುಕೊಂತ ಹೊಂಟಿದ್ರಿ ಅಂತ ನಂಗೆ ಗೊತ್ತಾಗಲಿಲ್ಲ. ಯಾಕಂದ್ರ ನಾನು ಮಾಲ ನೋಡೋದಕ್ಕೂ ಅಂದವಾಗಿರ್ಬೇಕ, ಮಾಡಿದ್ದಕ್ಕೂ ಚಂದವಾಗಿರ್ಬೇಕ. ಒಳ್ಳೆ ಮಾಲ ರಿಪೇರಿ ಮಾಡೀನಿ ಅಂದ್ರ ಅಟ ನನ್ನ ಮನಕ್ಕೂ ಅಟ ತೃಪ್ತಿ ಆಕೈತಿ. ಅಂದ್ರ ನಿಮ್ದು ಸಣ್ಣದೈತೇನು ದೊಡ್ಡದೈತಿ? ಅಲ್ಲ ಹಂಗತೆ ಮಾಡಿದ್ರ ಅಂತ ಹೇಳಕತ್ತಾರೆ. ಯಾಕ ನಿಮ್ದೇನು ಗಂಟು ಹೋಗಿತ್ತ? ನಿಮ್ದೇನ್ರ ಗಂಟು ಹೋಗಿತ್ತನ್ರಿ? ಅಯ್ಯೋ ಇದು ಒಳ್ಳೆ ಬೇಷ ಆತಲ್ರಿ. ಇದನ್ನ ಕಾಸಾಕ ಇಡ್ಲಿ 50% ಹೋಗೈತ್ಯಾ? ನಿಮ್ಮನ್ನ ನೋಡಿದ್ರೆ ಒಂದು ವರ್ಷದಿಂದ ಕೆಲ್ಸಕ್ಕೆ ಬಂದಿಲ್ಲ ಅಂತೀರಿ. ಆದ್ರ ನಿಮ್ಮಂತಾರ ನಾನ ಈ ಎಲ್ಲಿ ಕಂಡಿಲ್ಲ ಬಿಡ್ರಿ. ಯಾಕ ನಿಮ್ಮ ಪ್ಯಾರಸ್ದಾಗ ಅಂತ ಇದ್ದೆಲ್ಲ ಇದ್ದಿಲ್ಲನ್ರಿ? ಆದ್ರ ನಿಮ್ಮಂಗ ಒಳಗೆ ಯಾರು ಮುಚ್ಚಿಟ್ಕೊಂತಿದ್ದಿಲ್ಲ. ಯಾಕನ್ನ? ಯಾಕ ಅವ್ರು ತೆಗೆದು ನೀವು ತೋರಿಸಿದ್ರ ನಾವು ಅವಾಗ ರಿಪೇರಿ ಮಾಡ್ತೇವಿ. ದೋಸ್ತ ನಂದು ತೋರ್ಸೋದು ಅನ್ನಕ್ಕೇನು? ನಂದು ದ್ವಾರ್ದು ಇಲ್ಲ, ಸಾರ್ದು ಇಲ್ಲ, ನಡಬರ್ಕ ಒಂದು ಮಟ್ಟಿಗೆ ಎತ್ತಬೇಕಾರೆ ಎತ್ತಿ ತೋರಿಸ್ಲ್ಯಾ? ಹಂಗ ಒಳಗ ಮುಚ್ಚಿಟ್ಕೊಂಡ್ರೆ ನನಗಾರ ಹೆಂಗ್ ಗೊತ್ತಾಕೈತಿ? ತೆಗೆದ ತೋರಿಸ್ರಿ. ಇಲ್ಲ ಕಾಯಿರಿ, ಇಲ್ಲೇ ಸರಿಯಾಗಿ ಮಾಡ್ಬೇಕ್ರಿ. ಮತ್ತೆ ನೀವು ಸರಿಯಾಗಿ ಮಾಡಕ್ಕೆ ಕೊಡ್ರಿ ನನ್ನ ಕೈಯಾಗ. ತೋರಿ ಹೆಂಗೈತಿ ನೋಡ್ರಿ. ಸರಿಯಾಗಿ ಕರೆಕ್ಟಾಗಿ ಮಾಡ್ಬೇಕ್ರಿ. ಮತ್ತೆ ಒಟ್ಟ ಬಿಟ್ರ ಬಡ್ದ ಮಾಡಕತ್ತಾರ. ಬಾಬಾ 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 ಬಾ ನೀ ಹೇಳದಂಗ ತೂತ ಸಣ್ಣದಾಗಿದ್ರು ಸಣ್ಣದಾಗ ಐತಿ. ಈ ತೂತಿನ್ಯಾಗ ಹಾದ ನಮ್ ಇಡೇ ಗಂಜಿ ಗಟ್ಟಿನ ಕಾಣಕತ್ತೈತಿ. ಅಂತೂ ಇದನ್ನ ಯಾರು ರಿಪೇರಿ ಮಾಡ್ದಂಗ ಕಾಣಂಗಿಲ್ಲ. ಇದನ್ನ 18 ವರ್ಷ ಆತು. ನನ್ನ ಮಗನ ಕೈಯಾಗ ಕೊಟ್ಟಿದ್ದಿಲ್ಲ ನಾನು. ಇವತ್ತು ನೀ ಬಂದು ನಿನ್ನ ಕೈಯಾಗ ಕೊಡ್ತೀನಿ. ಹೆಂಗ ಮಾಡ್ತೀನೋ ಬರ್ರಿ ಮಾಡಿರ್ಬೇಕು. ನೀ ಮಾಡಿದ್ರೋನೆ ಮುಂದೊಂದು ಸಲ ಬಂದು ನಿನ್ನ ಕೈಲೇ ಮಾಡಿಸ್ಕೋಬೇಕು. ನಾ ಆ ಥರ ಮಾಡ್ಬೇಕ್ರಿ ನೀವು. ಹಂಗಾದ್ರ ನೀವು ಒಳಗೆ ಹೋಗಿ ತಯಾರು ಮಾಡ್ಕೋರಿ.
ನಾ ಇಲ್ಲಿ ಮಾಡಿ ಮುಗಿಸ್ತೇನೆ. ಯವ್ವ ಕಳ್ಳ ಏನ್ ತಯಾರು ಮಾಡ್ಕೋಬೇಕ್ರಿ? ರೀ ಕಾಸು ಕಾಸು ನಿಮ್ಮದು ದ್ವಾರದೈತಲ್ರಿ. ತಗೋರಿ. ರೀ ಮತ್ತ ನಿಮ್ದು ದ್ವಾರದೈತಲ್ರಿ. ಅಲ್ರಿ ಇದನ್ನ ಕಾಶಿ ಕಾಶಿ ಜಡದನಲ್ಲ ಮತ್ತಿಟ್ಟು ದೊಡ್ಡದಾಗಬೇಕಲ್ರಿ ಅದ. ದ್ವಾರದಿರೋದಕ್ಕೆ ಬಿಡಿಯಪ್ಪ, ಬೇಕಾದ್ರೆ 4 ಮಂದಿ ಒಳಗೆ ಹೋಗ್ಕೊಂಡು ಹೋಗ್ರ ಬರ್ಲಿ, ಯಾರು ಬೇಡ ಅಂದ್ರು. ಇದಕ್ಕೆ ಎಷ್ಟು ಕೊಡ್ಬೇಕಂತ ಹೇಳ್ರಿ ಮೊದಲ. ನಿಮ್ಮ ಹತ್ರ ಏನ್ ಚೌಕಾಶಿ? ನಿನ್ನ ಮನಸ್ಸಿಗೆ ಬಂದಷ್ಟು ಕೊಡ, ಅಷ್ಟ ತಗೊಂತ ನೋಡ. ಎಲ್ಲಾರ ಕಡೆ ನಾನು ಚೌಕಾಶಿ ಮಾಡ್ಕೊಂತೀನಿ, ನನ್ನ ಹತ್ರ ಯಾಕೆ ತಿಳಿಸ್ಕೊಂತೀರಿ ನೀವು? ಯಾಕಂದ್ರ ನಿನ್ನ ಕಂಡ್ರ ನನಗ ಬಾಳ ಬಾಳ ಪ್ರೀತಿ ನೋಡ. ಹೌದು, ನಂದ ಹರಿಯಕತ್ತತ್ ಬಿಡಿಯಪ್ಪ, ಹಂಗ ಪಡಲ್ ಪಡಲ್ ಹೊಡ್ಕೊಳಕತ್ತತಿ. ರೀ ಮತ್ತೆ ನಿಮ್ಮ ಹೆಸರೇನು? ನನ್ನ ಹೆಸರು ಸಂಗು. ನಾ ಇನ್ನು ಮುಂದೆ ಸಂಗು ಅಂತ ಕರೀಲ. ಹಂಗ ನಿನಗ ನನ್ನ ಮ್ಯಾಗ ಪ್ರೀತಿ ಆದ್ರ ಸಂಗು ಅಂತ ಕರಿ. ಇಲ್ಲ ಅಂದ್ರ ನೀ ಅಲ್ಲೇ ನಿಂದ್ರು ಒಂದ ಕಡೆ ನಿಂತಿರ್ಬೇಕು. ಪ್ರೀತಿ ಆಗ್ತೈತಿ ಅದಕ್ಕೆ ಹೇಳ್ಬೇಕಲ್ಲ ಬಂತ ಎದಿ ಮ್ಯಾಗ ಹೇಳುದು. ಯಾಕಂತ ಅಲ್ಲೇ ಮೊಕ್ಕಿ ಇಲ್ಲೇ ಮೊಕ್ಕಿ ಯಾಕಂದ್ರ ಪ್ರೀತಿ ಜಾಸ್ತಿ ಆದ್ರ ಸಂಗು ಮಾವ ಅಂತ ಕರಿ. ಮಾಮ ನಮ್ಮನ್ನ ಆಚೆ ನಿನ್ನ ಮನಸ್ಸಿಗೆ ಹೆಂಗ್ ಬರೋದಲ್ಲ ಹಂಗ ಕರಿ. ನಂಗ್ ಆಚೆಗೆ ಬರ್ರಕತ್ತೈತಿ ಮಾಮ. ಅಯ್ಯೋ ಹಿಂಗ ನಾಚಿಗೆ ಪಡ್ಕೊಂಡ್ರ ಅನಿಸ್ತೈತಿ. ಯಾರನ್ನ ಇರ್ಲಿಯಪ್ಪ ಪುಣ್ಯಕ್ಕೆ ಯಾಕ ಅದನ್ನ ಅಂದಿ ಮತ್ ಏನಂತತಿ ಅಂತ ಅನ್ಕೊಂಡಿದ್ದೆ. ಅಲ್ರಿ ಮತ್ ನನ್ ಮ್ಯಾಲ ಇಷ್ಟೆಲ್ಲ ಪ್ರೀತಿ ಅಂದ್ಮೇಲೆ ಕಾಸಿನ ವಿಷಯ ಯಾಕೆ ಬೇಕು? ಕಾಸು ಗೀಸಿ ಯಾಕೆ ಕೊಡ್ಬೇಕು? ಚಿನ್ನ ನೀ ರೊಕ್ಕ ಕೊಟ್ರು ಮಾಡ್ತಾನಿ, ಕೊಡ್ಲಿಕ್ಕಂದ್ರು ಮಾಡ್ತಾನ. ಒಳ್ಳೆ ಒಟ್ಟು ಮಾಡಕ್ ಬಂದಿ ನೀನು. ಹೌದಾ ಮಾಡು ಮುಂದೆ ಯಾರಾದ್ರೂ ಬಂದು ನೋಡಿದ್ರ ಯಾರು ಬಂದು ನೋಡಿದ್ರೆ ಏನಂತಾರ ಗೊತ್ತನ? ಪ್ರೀತಿ ಮಾಡಕು ಅಂತ ಪ್ರೇಮ್ ಗೀತೆ ಹಾಡಾಕಂತಾರ ರಸ್ತೆ ಮ್ಯಾಗ ಅಂತಾರ. ಹೌದಾ? ಮತ್ತೆ ಇನ್ಯಾಕ್ತಾರ ಎಬಸ್ 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 ಹಕ್ಕ ಗಿಚ್ಚಿಗಿಲಿ ಜೋಡಿ ಪದ ಮಾತಾರ. ಸಾಮಾನು ತಳಗಿಟ್ಟಂತ ತಗೊಂತಾನಿ. ಇರ್ಲಪ್ಪ ಮತ್ತೆ ಎಲ್ರು ಓಡೇವ್ ನೀನು ಸಾಮಾನ ನಿಂದ ನೀ ಹಿಡ್ಕೊಂಡು ನಂದು ಆಡ್ಕೊಂತಾನಿ. ನಂದು ನೀ ಮಾಡ್ಕೊಂಡ್ ಬರ್ಬೇಕು, ಹಿಡ್ಕೊಂಡ್ ನಡಿ. ಮಾಡೇನಿ ಎಲ್ಲಿ ಮಾಡಿ ನೋಡ ಅಗಲಾಗೈತಿ. ಇನ್ನೂ ಅಗ್ಲಾಗಿಲ್ಲ, ಅದು ಸಣ್ಣದಾಯ್ತದು ತೂತು. ಒಟ್ಟು ನೋಡಿ ಇನ್ನೊಮ್ಮೆ ಅದನ್ನ ಹೆಂಗ್ ಮಾಡ್ತಲಿ ಮತ್ತ ಕಾಶಿ ತೋರಿಕೆ ಅಗಲ್ ಮಾಡ್ತಲಿ. ನಿಂಗೆ ಮಾಡಕ ಬರಂಗಿಲ್ಲ, ಮಾಡಕ ಬರಂಗಿಲ್ಲ ನಿಂಗೆ. ಯಾಕ?
ತೂತು ಮುಂಚೆ ಇಲ್ಲ. ತೂತ ನೋಡಿ ಚಂದಾಗ್ಯದನ. ಮತ್ತೆ ನಾನು ಇನ್ನೊಂದು ಹಳೇದೈತಿ ತೊಗೊಂಬಂದ್ ಕೊಡ್ಲೆ. ಒಳ್ಳೆ ಹಳೇದ ಇನ್ನೊಂದು ತಗೊಂಬ, ಅದನ್ನ ಹೆಂಗ್ ಮಾಡ್ತಾನ ನೋಡು. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ, ಏ ಮಾವ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ, ಏ ಮಾವ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ. ಎಂದು ಲತಾಳ ಮೊದಲ ರಾತ್ರಿ ನನ್ನದಾಗಬೇಕಿದ್ದ ಹೂಮಂತ ರಾಗಮನದಾಯಿತು. ನನ್ನ ತೋಳ ಬಂಧನದಲ್ಲಿ ಸುಖ ಪಡೆಯಬೇಕಿದ್ದ ಲತಾ ಈಗ ರಾಗಮನ ತೋಳ ಬಂಧನದಲ್ಲಿ ಸುಖ ಪಡೆಯುತ್ತಿದ್ದಾಳೆ. ಮುರುಕು ಮನೆ ಬಡತನ ಸಂಸಾರದಲ್ಲಿ ಎಲ್ಲಿವರೆಗೂ ಸುಖ ಪಡೆಯುತ್ತಾಳೆ. ಎಂದಾದರೂ ಒಂದು ದಿನ ಆ ಪಾರಿವಾಳ ಎಂದಾದರ ಮನೆ ಹುಡುಕುತ್ತಾ ಬರಲೇಬೇಕು. ಆಗ ತೋರಿಸುವೆ ನನ್ನ ಚಮತ್ಕಾರವನ್ನು. ಹಾ, ಇದೇನು ಸುಮಿತ್ರ ಇನ್ನೂ ಬರಲಿಲ್ಲ? ಹಾಯ್ ಧರ್ಮೇಂದ್ರ, ನಂಬಿದ ಮೇಲೆ ನಿಮ್ಮಂತ ಹೆಂಗಸರನ್ನೇ ನಂಬಬೇಕು. ಕೇಳುವುದು ಒಂದು ಟೈಮು, ಬರುವುದು ಇನ್ನೊಂದು ಟೈಮು. ನಿಮ್ಮಂತವ್ರನ್ನ ನಂಬಿಕೊಂಡು ನಾವು ಕೆರೆನೋ ಬಾಯನ ಬೀಳಬೇಕು ಅಷ್ಟೇ. ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತಾ ಇದ್ಯಾ? ನಾನೀಗ ಬಂದಿದ್ದೇನಲ್ಲ ನೋಡಿ, ಮನೆಯಲ್ಲಿ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ತಡವಾಗಿ ಬರಬೇಕಾಯ್ತು. ಆದರೆ ಎಷ್ಟು ದಿನ ಅಂತ ನಾವು ಈ ರೀತಿ ಕದ್ದು ಮುಚ್ಚಿ ಪ್ರೇಮ ಮಾಡುದು, ಬೇಗ ನೀವು ನನ್ನನ್ನು ನಿಮ್ಮ ಒಳಗೆ ಮಾಡ್ಕೋಬಾರ್ದಾ? ಸುಮಿತ್ರ, ಕದ್ದು ಮುಚ್ಚಿ ಸರಸ ಮಾಡುವುದರಲ್ಲಿ ಸಿಗುವ ಸುಖ ದಂಪತಿಗಳಾದ ಮೇಲೆ ಸಿಗುವುದೇ. ಇನ್ನು 1-2 ವರ್ಷ ಹೀಗೆ ಕಾಲಗಳಿವಣ. ಎಂದಾದರೂ ನೀನು ನನ್ನವಳು, ನಾನು ನಿನ್ನವಳು. ನನ್ನ ಸರ್ವ ಆಸ್ತಿಗೆಲ್ಲ ನೀನೇ ಒಡೆಯಳು. ಯಾವಾಗ ನೋಡಿದ್ರು ಇದೇ ರೀತಿ ಹೇಳ್ತಾ ಇರ್ತಾರೆ. ಆದ್ರೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಪ್ರೇಮ ಮಾಡುದು, ಬೇಗ ನನ್ನನ್ನು ಕೊಳಗೆ ತಾಳಿ ಕಟ್ಟಿ ನಿಮ್ಮ ಒಳಗೆ ಮಾಡಿಬಿಟ್ರೆ ಅದೇ ನನ್ನ ಪಾಲಿಗೆ ಸಂತೋಷ ಅಂತ ನಾ ತಿಳ್ಕೊಂಡಿದ್ದೆ. ಸುಮಿತ್ರ, ನನ್ನ ತಂದೆಗೆ ನಾನೊಬ್ಬನೇ ಮಗ. ನಾನು ಆಸೆ ಪಟ್ಟಿದ್ದನ್ನು ನನ್ನ ತಂದೆ ಎಂದಿಗೆ ಬೇಡ ಅನ್ನೋದಿಲ್ಲ. ಏಕೆ ಅಷ್ಟೊಂದು ಅವಸರ ಪಡಬಿ? ತಾಳಿ ಕಟ್ಟಲು ನಾನಿರುವಾಗ ನೀನು ಭಯ ಪಡುವುದರಲ್ಲಿ ಅವಶ್ಯಕತೆನೇ ಇಲ್ಲ. ಆದರೆ ನಿಮ್ಮಣ್ಣನಿಗೆ ನಮ್ಮ ಸಂಬಂಧ ಹಿಡಿಸದಿದ್ದರೆ ಆಗ ನೀನೇನು ಮಾಡುವೆ? ನೋಡಿ ಧರ್ಮೇಂದ್ರ, ನಾನೀಗ ಯೌವನಕ್ಕೆ ಬಂದು 15 ವರ್ಷ ತುಂಬಿ 20ಕ್ಕೆ ಬಂದು ನಿಂತಿದೆ ಅಂದಾಗ ನನ್ನ ಬಾಳ ಸಂಗಾತಿನ ಆರಿಸ್ಕೊಳ್ಳೋ ಹಕ್ಕು ನನಗಿದೆ. ಒಂದೇ ವೇಳೆ ನನ್ನ ಅಣ್ಣನವರು ಅಡ್ಡಿ ಆದ್ರೆ ಅದನ್ನು ತಿರಸ್ಕಾರ ಮಾಡ್ತೇನೆ. ಆದ್ರೆ ನೀವು ಗಂಡು, ನೀವು ಕೂಡ ಪ್ರೀತಿಸಿ ಮದುವೆ ಆಗ್ತೇನೆ ಅಂತ ಹೇಳಬೇಕು ಅಂದಾಗ ಆದಷ್ಟು ಬೇಗ ನಾವಿಬ್ರು ಮದುವೆ ಆದ್ರೆ ಯಾವ ಅಡ್ಡಿ ಅಂತ ಕೆಲ್ಲದೆ ಸ್ವಾತಂತ್ರ್ಯವಾಗಿ ಜಾಲಿಯಾಗಿ ಇರ್ಬೋದು. ಏನಂತೀರಾ? ಸುಮಿತ್ರ, ಈ ಧರ್ಮೇಂದ್ರ ಇರುವರೆಗೂ ನಿನ್ನ ಯಾವ ಬಯಕೆಗಳನ್ನು ಹಿಮ್ಮೆಟ್ಟಿಕೊಳ್ಳಬೇಡ. ನಾನಿರುವುದೇ ನಿಮ್ಮಂತವರ ಬಯಕೆಗಳನ್ನು ಈಡೇರಿಸಲೆಂದು. ಹೂವು ಬಾಡಿದ ಮೇಲೆ ತುಂಬಿ ಮಕರಂದ ಹೀರಲು ಬಯಸುವುದಿಲ್ಲ. ಯೌವನ ತೀರಿದ ಮೇಲೆ ಗಂಡು ಹೆಣ್ಣನ್ನು ಬಯಸುವುದಿಲ್ಲ. ಈಗಲೇ ಆಸೆಗಳನ್ನೆಲ್ಲ ಪೂರೈಸಿತು. ನನ್ನಂತ ಗಂಡಸು ನಿನ್ನ ಜೊತೆಯಲ್ಲಿರುವಾಗ ಯಾವುದಕ್ಕೂ ಕೊರತೆ ಇಲ್ಲ ಅಲ್ಲವೇ? ನೋಡಿ ಧರ್ಮೇಂದ್ರ, ನಾನಂತೂ ನಿಮ್ಮನ್ನೇ ನಂಬಿದ್ದೇನೆ. ಆದ್ರೆ ನಾನು ಇದುವರೆಗೆ ಯಾರನ್ನು ನಾನು ಕಣ್ಣೆತ್ತಿ ನೋಡಿದಳಲ್ಲ. ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ನಂಬಿಕೊಂಡು ಬಂದಿದ್ದೇನೆ ಅಂದಾಗ ನೀವು ಯಾವತ್ತೂ ನನ್ನನ್ನು ಕೈ ಬಿಡುದಿಲ್ಲ ಅಂತ ನಾ ತಿಳ್ಕೊಂಡಿದ್ದೀನಿ ಧರ್ಮೇಂದ್ರ. ಛೇಚ, ಎಲ್ಲಾದರೂ ಉಂಟೆ ಸುಮಿತ್ರ?
ನಿನಗಾಗಿ ನನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧನಿರುವೆ. ನನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲದಕ್ಕಿಂತ ಬೆಲೆ ಬಾಳುವ ನಿನ್ನ ಮೈ ನನಗೊಪ್ಪಿಸಿದೆ ಎಂದ ಮೇಲೆ ನಿನ್ನನ್ನು ದೂರ ತಳ್ಳುವುದುಂಟೆ ಸುಮಿತ್ರ? ಹೂವು ಅರಳಿ ನಿಂತಾಗ ಆ ಹೂವಿಗೆ ಒಂದೇ ದುಂಬಿ ಬಂದು ಮುತ್ತಿಡುವುದಿಲ್ಲ. ಏಕೆಂದರೆ ಒಂದೇ ಹೂವಿನ ಮಗನೊಂದು ಅದಕ್ಕೆ ರುಚಿ ಸಿಗುವುದಿಲ್ಲ. ಅದರಲ್ಲಿ ಕಾಮಿಸುವ ಹೆಣ್ಣು ಬೆಳೆಗೆ ಒಂದೇ ಗಂಟನಿಂದ ಅವಳ ದಾಹ ತೃಪ್ತಿಯಾಗಿರುವುದಿಲ್ಲ. ಅದಕ್ಕೆ ಹೆಣ್ಣು ಹೂ ಮುಡಿಯುತ್ತಲೇ ಇರಬೇಕು, ಅಲ್ಲವೇ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಹೂ ಮುಡಿದವರೆಲ್ಲ ಕಾಮಿಗಳಾಗ್ತಾರೆ ಅಂತ ಈ ಮಾತನ್ನು ನೀವು ಹೇಳ್ತಾ ಇದ್ರೆ ಧರ್ಮೇಂದ್ರ. ನೋಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕಾಮಿಗಳಂತ ಈ ರೀತಿ ಮಾತಾಡ್ತದೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ. ಅದು ಅಲ್ಲದೆ ಆದಷ್ಟು ಬೇಗ ನನ್ನ ಕೈ ಹಿಡಿದು ನಿಮ್ಮ ಸದ್ಯನಾಗಿ ಮಾಡಿಕೊಂಡ್ರೆ ಅದೇ ನನ್ನ ಬಾಳಿಗೆ ಸಂತೋಷ ಅಂತ ನಾ ತಿಳ್ಕೊಂಡಿದ್ದೇನೆ ಧರ್ಮೇಂದ್ರ. ಸುಮಿತ್ರ, ಏಕೆ ಅಷ್ಟೊಂದು ಅವಸರ ಪಡುವೆ? ಅವಸರವೇ ಅಪಾಯಕ್ಕೆ ಕಾರಣ ಎನ್ನುವುದನ್ನು ನೀನು ಕೇಳಿಲ್ಲವೇ? ಒಲೆದು ಬಂದ ಹೆಣ್ಣನ್ನು ದೂರ ತಳ್ಳುವುದಕ್ಕೆ ನನ್ನನೇನು ಮೂರ್ಖನೆಂದು ತಿಳಿದುಕೊಂಡಿರುವಿಯಾ? ನೋಡಲಿ, ಆ ಹೂಮಣದಲ್ಲಿ ಎಷ್ಟೊಂದು ಹೂಗಳಾಗಿವೆ. ದುಂಬಿಗಳು ಹೇಗೆ ಹೂವಿನಿಂದ ಹೂವಿಗೆ ಹಾಡಲಿತ್ತಿವೆ. ನಾವಿಬ್ಬರು ಸುಖ ಪಡೆಯುವುದಕ್ಕೆ ಆ ಹೂಮಂತ ಏತಕ್ಕೆ ಬೇಕು? ನೋಡಲಿ, ಆ ಗಿಡದಲ್ಲಿ ಎಷ್ಟೊಂದು ಹೂಗಳು ಬಿದ್ದಿವೆ. ಪ್ರೇಮಿಗಳೇ ಬರುತ್ತಾರೆ ಎಂದು ದುಂಬಿಗಳು ನಮಗಾಗಿ ಹೂ ಮಂಚವನ್ನು ಹಾಕಿ ಕಾಯುತ್ತಲಿವೆ. ಆ ಹೂ ಮಂಚದ ಮೇಲೆ ಮನೆಗೆ ಸುಖವಾಗಿ ಧರ್ಮೇಂದ್ರ, ನೋಡಿ, ಆ ಹಕ್ಕಿ ಪಕ್ಷಿಗಳು ಅವು ಸಂತೋಷವಾಗಿ ರೆಕ್ಕೆ ಬಿಚ್ಚಿ ಹಾರಾಡೋದು ನೋಡಿದ್ರೆ ಅದೇ ರೀತಿ ನಮಗೆ ಸ್ವಾತಂತ್ರ್ಯವಾಗಿ ಹಾರಾಡೋದು ಯಾವಾಗ ಬರ್ತವೆ ಅಂತ ನನಗಂತೂ ತುಂಬಾ ಅನುಮಾನ ಬರ್ತಾ ಇದೆ. ಅವು ಹಕ್ಕಿ ರೆಕ್ಕೆ ಬಿಚ್ಚಿ ಆನಂದ ಪಡ್ತಾ ಇದೆಯಲ್ಲ, ನಾವು ಅದೇ ರೀತಿ ಸ್ವಾತಂತ್ರ್ಯಕ್ಕೆ ಆನಂದ ಪಡಬೇಕನ್ನೋದೇ ನನ್ನ ಆಸೆಗಿದೆ ಧರ್ಮೇಂದ್ರ. ಕಾಯಬೇಕು ಸುಮಿತ್ರ. ತಾಳಿದವನು ಬಾಳೆನು ಎಂಬ ಗಾದೆಯ ಮಾತನ್ನು ನೀನು ಅರ್ಥಿಲ್ಲವೇ? ಪಾಪ, ವಯಸ್ಸಿಗೆ ಬಂದ ಹರಿಯದ ಹೆಣ್ಣು ತಾಯಿಯಾಗುವ ಹಂಬಲ ನಿನ್ನ ಕಾಲಡಿಯಲ್ಲಿ ಕುಳಿತಿರಬೇಕಲ್ಲವೇ? ಹೆಣ್ಣಾಗಿ ಹುಟ್ಟಿ ಅದನ್ನು ನೀನಾದರೂ ಹೇಗೆ ಸಹಿಸಿಕೊಳ್ಳಿ? ಯೌವನ ತುಂಬಿದಾಗ ಆಡುವುದೇ ಪ್ರೇಮದಾಟ. ಯೌವನ ತೀರಿದ ಮೇಲೆ ಅದು ಸರಿ ಎನಿಸುವುದಿಲ್ಲ, ಅಲ್ಲವೇ? ನೋಡಿ ಧರ್ಮೇಂದ್ರ, ನಾನು ತಾಯಿ ಆಗ್ಬೇಕಂತ ಹಂಬಲ ನನಗಿದೆ, ಆದ್ರೆ ತಂದೆ ಆಗ್ಬೇಕ ಅನ್ನೋ ಹಂಬಲ ನಿಮಗಿಲ್ವಲ್ಲ. ನನ್ನಂತೆ ನೀವೇನಾದ್ರೂ ಆತರ ಪಟ್ಟಿದ್ರೆ ಇಷ್ಟೊತ್ತಿಗೆ ಇಬ್ರು ಕೂಡಿ ನಾವು ಲಾಲಿ ಆಡ್ಬೇಕಾಗಿತ್ತು, ಅಲ್ವೇ ಧರ್ಮೇಂದ್ರ? ಏಕಿಲ್ಲ ಸುಮಿತ್ರ, ನೀನು ಹೊತ್ತು ನಿಂತಿರುವ ಹೊರೆಯನ್ನು ಈಗಲೇ ಇಳಿಸಬಲ್ಲೆ. ಆದರೆ ನೀನು ಹೂ ಮುಡಿಯುತ್ತುವ ಇಲ್ಲವೆಂದು ನಾನು ಸುಮ್ಮನಿರಬೇಕಾಗಿ. ನೀವು ಹೂ ಮುಡಿಸ್ತೀರ ಅಂತ ಪ್ರೀತಿಯಿಂದ ನನಗೆ ಹೇಳ್ತೀರ ಅಂದ ಮೇಲೆ ನಾನು ಇಲ್ಲ ಅಂತ ಹೇಳಕ್ಕಾಗತ್ತಾ? ನೀನೇ ಹೇಳಿ ಧರ್ಮೇಂದ್ರ. ಹಾಗಾದರೆ ಬನ್ನಿ ಹೋಗೋಣ. ಎಲ್ಲಿಗೆ? ಹೂ ಮುಡಿಸುವುದಕ್ಕೆ.
ಏ ಕರಿಯೋ ಎಲ್ಲಿ ಹೋಗಿದೆ? ಲೇ ಕರಿಯೋ, ಲೇ ಕರಿಯೋ. ಕರೀದ್ರಲ್ಲ ಅಪ್ಪಾರ? ಲೇ ಇಷ್ಟ ತನಕ ಹೋಗ್ಕೊಳಕಂತ ಎಲ್ಲಿ ಹೋಗಿದ್ಲಿ ನನ್ನ ಮಗನೇ? ನಾನೆಲ್ಲಿ ಹೋಗ್ಲಿ? ಒಳಗ್ ಕುಂತ್ಕೊಂಡ ಲೆಕ್ಕ ಬರೆಯಾಕತ್ತಿದ್ರಿ. ಬಾಕಿ ವಸೂಲಿಗೆ ಅಂತ ಹೋಗಿದ್ಯಲ್ಲ, ಯಾರ್ಯಾರು ಕೊಟ್ಟರು, ಯಾರ್ಯಾರು ಏನೇನು ಹೇಳಿದ್ರು. ಹೋಗಿದ್ರಿ ಅಪ್ಪಾರ? ಅವ್ರು ಎಲ್ಲಾರು ಒಂದ ಮಾತ ಹೇಳಿದ್ರ. ಅಲ್ಲೇ ತಮ್ಮ ಈ ವರ್ಷ ಮಳೆಗಾಲ ಚೆನ್ನಾಗಿ ಆಗೈತಿ, ಬೆಳೆನೂ ಚೆನ್ನಾಗಿ ಬಂದೈತಿ. ಕೈ ಬಂದಿದ್ದ ಬಾಯಿ ಬರುವವರೆಗೂ ತಡಕೋರ್ಲೆ ಆಗ್ಬೇಕು ನನ್ನ ಮಗನ. ಹೇಳಿದ್ರೆ ಬೇಗ ನನ್ನ ಮಗನೇ. ಅಯ್ಯಯ್ಯೋ ನಿಮಗಲ್ರಿ ಅಪ್ಪಾರ ಮಾತ. ಸಾಲ ನನ್ನ ಮಕ್ಕಳ ನನಗಂದು ಮಾತ್ರಿ ಅದ. ಆ ಮಾತು ನಿಮ್ಗೆ ಅಂದಿದ್ರ ಏಕ್ ಮಾರ್ ದೋ ತುಕಡ. ಅದೇನೋ ಇರ್ಲಿ, ಆ ರಾಮಣ್ಣನ ಆಸ್ತಿ ಬಗ್ಗೆ ವಿಚಾರಿಸಿದ್ದೀನಿ. ಈಗ 25,000 ಕೊಟ್ಟು 2 ವರ್ಷ ಆಯ್ತು. ಬಡ್ಡಿನೂ ಇಲ್ಲ, ಹಣನೂ ಇಲ್ಲ. ಹಣ ಕಟ್ಟುವ ಯೋಗ್ಯತೆ ಅವಂಗಿಲ್ಲ. ಕರಿಯ ಫ್ಯಾಕ್ಟ್ರಿ ನಡೆಸಲು ಇನ್ನೂ ಜಾಗ ಸ್ವಲ್ಪ ಕಡಿಮೆ ಆಗಿದೆ. ಹಣ ಎಷ್ಟೇ ಖರ್ಚಾದರೂ ಅಡ್ಡಿಲ್ಲ, ಅವನ ಆಸ್ತಿಯನ್ನು ನನ್ನದಾಗಿಸಿಕೊಳ್ಳಬೇಕು. ಆ ವಿಷಯದ ಬಗ್ಗೆ ವಿಚಾರಿಸಿದ್ದೀನಿ. ಹೋಗಿದ್ರಿ ಅಪ್ಪಾರ? ಅವ್ರು ಎಲ್ಲರೂ ಒಂದ ಮಾತ ಹೇಳಿದ್ರ. ಅಲ್ರಿ ನೀವು ಕೊಟ್ಟಿರುವುದು ಹಣ ಅನ್ನೋದೇ ಬೇಕು ನನ್ನ ಮಗನ. ಆ ಹೊಲ ಕೇಳೋ ಹಕ್ಕ ನಿನಗೂ ಇಲ್ಲ, ನಿಮ್ಮ ಅಪ್ಪಗೂ ಇಲ್ಲ ಅಂದ್ಬಿಟ್ರಿ. ಸರಿ ಹಣನಾದ್ರೂ ಕೊಡ ಅಂದ್ಯಾ? ಕೊಡವ ನಾನ್ಲಿ, ತಗೊಳವ ಅವ, ಮಧ್ಯ ನಿಂದೇನೈತ್ಲಿ ಅಂದ್ಬಿಟ್ರಿ. ಅಯ್ಯೋ ಅವನ ಆಸ್ತಿಯ ನೋಡಿ ಅವನಿಗೆ ಹಣ ಕಟ್ಟುವ ಯೋಗ್ಯತೆವಿಲ್ಲದಿದ್ದರೆ ಹೇಳಲ್ಲ ಅವನ ನನ್ನ ವಶ ಮಾಡಿಕೊಳ್ಳ. ಅದರ ಬಗ್ಗೆ ವಿಚಾರಿಸಿದೆಯಲ್ಲಿ ಅಪ್ಪಾರ? ರಾಮಣ್ಣನ ಮಕ್ಳ್ರಿ, ಅವ್ರ ಲಾಯರ್ ಇಂಜಿನಿಯರ್ ಓದ್ಯಾರ್ರಿ. ಅಲ್ರಿ ಅಂತ ವಿದ್ಯಾವಂತರ ಮುಂದ ನಮ್ಮಂತರ ಆಟ ಏನು ನಡೆದ್ರಿ? ನಮ್ಮಂತ ಹಣವಂತರ ಹಣದ ಮುಂದೆ ಯಾರ ಆಟ ನಡೆಯುವುದರಲ್ಲಿ ಕರಿಯ. ಎಂತ ವಿದ್ಯಾವಂತನ ಹೋದರು ತಲೆ ತಗ್ಗಲೇಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ರಾಮಣ್ಣನ ಹತ್ತಿರ ಸಾಲ ಪಡೆಯಲು ಬರಲೇಬೇಕು. 25,000ಕ್ಕೆ 25,000 ಹೇಳಿ, ಅಲ್ಲಿಗೆ 50,000 ಲೆಕ್ಕ ಹೇಳಿ ಅವರ ಆಸ್ತಿಗೆ ಹಕ್ಕುದಾರ ನಾನಾಗಲೇಬೇಕು. ದಣಿಯರ ಈಗಿನ ಕಾಲ ಜನರ ಬಾಳ ಬುದ್ಧಿವಂತ್ರಿ, ದಡ್ರಿ ಯಾರು ಇಲ್ಲ. ಸೌಕರ್ಯಕ್ಕಿಂತ ಬಡವರ ಬಾಳ ಬುದ್ಧಿವಂತ್ರಿ. ಹಣಕ್ಕೆ ಮರಳಾಗಿ ಕಂಡವ್ರಿಗೆ ಆಸ್ತಿ ಬಿಟ್ಟು ಕೊಡುವಂತ ಮೂರ್ಖರು ಯಾರು ಇಲ್ರಿ ನಮ್ಮ ಕಲಿಯುಗದಾಗ. ಕಲಿಯುಗದ ರಾಜ ಕವಳಿಗಳೇ ಹಣ ಹಣವೆಂದು ಹೇಳದಂತೆ ಬಾಯಿ ತೆರೆಯುತ್ತಿರುವಾಗ ಎಲ್ಲವರಿಂದ ಬಡಪಾಯಿಗಳು ಹಣಕ್ಕೆ ಬಾಯಿ ತೆರೆಯಬಾರದು. ನಾನು ಸಾಲ ಕೊಟ್ಟಿರುವುದು ಮಳೆ ಬೆಳೆ ನೋಡಿ ಅಲ್ಲಲ್ಲಿ, ಅವನ ಆಸ್ತಿ ನೋಡಿ. ಅವನಿಗೆ ಹಣ ಕಟ್ಟುವ ಯೋಗ್ಯತೆವಿಲ್ಲದಿದ್ದರೆ ಆಸ್ತಿಯನ್ನು ಕಸಿದುಕೊಂಡರಾಯಿತು. ಅದರ ಬಗ್ಗೆ ವಿಚಾರಿಸಿದ್ದೀವಿ. ಅಲ್ರಿ ರಾಜಕಾರಣಿಗಳಂತ ಮೂರ್ಖರ ಸಗಣಿ ಕಟ್ಟುಕೊಂಡು ಮುಂದೆ ಯಾರಿಗೆ ಕಾಣದಂಗ ಜೇಬಿನಾಗಿ ಇಟ್ಕೊಂಡ ಮನೆಗೆ ಹೋಗಿ ಪಿಚ್ಚು ನೋಡು ಅವೇಕ್ ನನ್ನ ಮಕ್ಕಳು ಅದಾರ್ರಿ. ಆದ್ರೆ ನಮ್ಮ ರೈತಾಪಿ ಜನ ಹಂಗಲ್ರಿ, ವಿಚಾರ ಮಾಡಿ ತಮ್ಮ ಕೆಲಸಕ್ಕೆ ಕೈ ಹಾಕ್ತಾರ್ರಿ ದನ್ಯಾರ. ಕರಿಯೋ ಸದ್ಯದಲ್ಲಿ ಎಲ್ಲ ಏರ್ಪಾಡು ನಾನು ಮಾಡಿರುತ್ತೇನೆ. ಆಸ್ತಿ ಹೇಗೆ ನನ್ನ ಪಾಲಾಗುತ್ತದೆ ನೋಡುತ್ತಿರು. ನಾನು ಹೊಲದ ಕಡೆಗೆ ಹೋಗಿ ಬರುತ್ತೇನೆ. ಲೆಕ್ಕ ಪತ್ರವನ್ನು ಸರಿಯಾಗಿ ಮಾಡಿ. ಅಲ್ರಿ ಈ ನನ್ನ ಮಗ
ಆಸ್ತಿ ಆಸ್ತಿ ಅಂತ ಬಡದಾಡಿ ಸಾಯ್ತಾನ. ಬ್ಯಾಟ್ರಿ ನೆಪ ಮಾಡ್ಕೊಂಡು ಬಡವರ ಆಸ್ತಿ ಕೊಳ್ಳಿ ಹೊಡ್ಯಾಕತ್ತಾನ್ರಿ. ಇನ್ನಿವ್ರ ಕಾಲದಾಗ ಯಾರ್ಯಾರು ಏನಾಗ್ತಾರೋ ಏನೋ ನೋಡೋಣ. ಆ ಕಾಲ ಚಕ್ರ ಹೆಂಗ ತಿರ್ದೈತೆ ನೋಡೋಣ. ಎಂತ ಕಾಲ ಬಂದೈತೆ ತಿಳಿದಂಗಾಗೈತೆ. ಎಂತ ಕಾಲ ಬಂದೈತೆ ಎಕ್ಕೋ ತಿಳಿದಂಗಾಗೈತೆ. ಎಂತ ಬಂದೈತೆ ನಡೆದೈತೆ ಬಡವರ ನಡೆದೈತೆ ಬಡವರ ಆಸ್ತಿ ಹೊಂಟೈತೆ. ಎಂತ ಕಾಲ ಬಂದೈತೆ ಎಕ್ಕೋ ತಿಳಿದಂಗಾಗೈತೆ. ಎಂತ ಕಾಲ ಬಂದೈತೆ ಎಕ್ಕೋ ತಿಳಿದಂಗಾಗೈತೆ. ಬಡವರ ಆಸ್ತಿ ಹೊಂಟೈತೆ ಬಡವರ ಆಸ್ತಿ ಹೊಂಟೈತೆ. ಶ್ರೀಮಂತರ ಬಳಕೆ ನಡೆದೈತೆ. ಎಂತ ಕಾಲ ಬಂದೈತೆ ಸಿಕ್ಕ ತಿಳಿದಂಗಾಗೈತೆ. ಸಿಕ್ಕ ತಿಳಿದಂಗಾಗೈತೆ. ಸಿಕ್ಕ ತಿಳಿದಂಗಾಗೈತೆ. ಹಾ ಇರ್ಲಿ, ಈ ವಿಷಯನ ಹೋಗಿ ರಾಮಣ್ಣವ್ರಿಗೆ ಒಂದು ಈಟ ತಿಳಿಸಿ ಬರೋಣ. ಇರ್ಲಿ.